ಇಲ್ಲೊಂದು ರೆಕ್ಲೈನರ್ ಸಿಗುತ್ತೆ ನಿಮಗೆ, ಈ ಲೆಫ್ಟಲ್ಲಿ ಒಂದು ಬರುತ್ತೆ ಸರ್ ಅಲ್ವಾ ಇದು. ಸೊ ಇಲ್ಲೂ ಕೂಡ ನಿಮ್ಗೆ ಒಂದು ರೆಕ್ಲೈನರ್ ಸಿಗುತ್ತೆ, ಒಳ್ಳೆ ಮ್ಯಾಚ್ ನೋಡೋಕ್ಕೆಲ್ಲ ಒಳ್ಳೆ ಚೆನ್ನಾಗಿರುತ್ತೆ. ಸೊ ಇಲ್ಲಿ ಒಂದು ರೆಕ್ಲೈನರ್ ಸಿಗುತ್ತೆ ಆ್ಯಂಡ್ ಇಲ್ಲಿ ಒಂದು ರೆಕ್ಲೈನರ್ ಸಿಗುತ್ತೆ ಅಂತ ಹೇಳ್ತೀನಿ. ಕುತ್ಕೊಂಡ್ರೆ ಸೀದಾ ಒಂದು ಅಟ್ಲೀಸ್ಟ್ 6 ಇಂಚ್ ತನಕ ಅನ್ನೋದು ಒಳಗಡೆ ಹೋದ್ನೇನೋ ಅಷ್ಟು ಒಳ್ಳೆ ಫೋಮ್. ಎಷ್ಟು ಡೆನ್ಸಿಟಿ ಕೊಟ್ಟಿದ್ದೀರಾ ಸರ್ ಇದು? ಸರ್ ಇದು ಬಂದ್ಬಿಟ್ಟು ಫುಲ್ ಅಲ್ಟ್ರಾ ಸಾಫ್ಟ್ ಸರ್ ಇದು. ಎಲ್ಲರ ಮನೇಲಿ ಇಲ್ದಿರೋ ಸೋಫಾ ಬೇಕನ್ನೋರಿಗೆ ಇದು ಹೇಳಿ ಮಾಡ್ಸಿರೋ. ನಮ್ಮ ಹತ್ರ ಇರೋ ಆಲ್ಮೋಸ್ಟ್ ಎಲಿಮೆಂಟ್ಸ್ ಮಾರ್ಕೆಟಲ್ಲಿ ಸಿಗದಿರೋ ಎಲಿಮೆಂಟ್ ಸರ್ ಅಲ್ವಾ? ಮಕ್ಕಳಿಂದ ವಯಸ್ಸಾಗಿರೋರ ತನಕ ಈ ಸೋಫಾನ ಇಷ್ಟಪಡೋರೆ, ಎಲ್ಲರಿಗೂ ಇಷ್ಟನ ಇದು. ಇಷ್ಟನೇ ಆಗೋದು. ಚೆಸ್ಟ್ ಡಿಸೈನ್ ಇಸ್ ಒಂಥರ ಕ್ಲಾಸಿಕ್ ಸರ್. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡಕೋರ ಬಂದಿನೊಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಪ್ರೀಮಿಯಂ ಫರ್ನಿಚರ್ ಇನ್ಫಾರ್ಮೇಷನ್ ಜೊತೆ. ಹೌದು ವೀಕ್ಷಕರೇ, ಸ್ಟಾರ್ಟಿಂಗಲ್ಲೇ ಹೇಳ್ಬಿಡ್ತೀನಿ, 10,000 20,000 15,000 ಈ ರೀತಿ ಸೋಫಾಗಳು ಇಲ್ಲಿ ನಿಮ್ಗೆ ಸಿಗೋದಿಲ್ಲ. ಡೆಫಿನೆಟ್ಲಿ ಹೇಳ್ತಾ ಇದ್ದೀನಿ. ಸೊ ನಮ್ಮ ಮನೆಗೆ ಲೈಫ್ ಲಾಂಗ್ ಇರುವಂಥ ಸೋಫಾ ಬೇಕು. 4 ಜನ ಬಂದರೂ ಕೂಡ ಹೊಗಳ್ಬಿಟ್ಟು ಹೋಗಬೇಕು. ಬಂದಂಥ ನೆಂಟರು ನೋಡ್ಬಿಟ್ಟು ಎಲ್ಲಿಂದ ತಂದಿದೆಯಾ ಗುರು ನಿಮ್ಮ ಮನೆಗೆ ಸೋಫಾ ಅಂತ ಕೇಳಬೇಕು ಅಂತಂದರೆ ನೀವು ಬರಬೇಕಾಗಿರುವಂಥದ್ದು ಸೋಫಾ ಕಲೆಕ್ಟಿವ್ಗೆ. ಮುಂಚೆನೂ ಕೂಡ ಇಲ್ಲಿ ನಾನು ವಿಡಿಯೋಸ್ ಮಾಡಿದ್ದೀನಿ. ಅಮೇಝಿಂಗ್ ಸೋಫಾ ಫರ್ನಿಚರ್ಗಳು ಇಲ್ಲಿ ಅವೈಲೇಬಲ್ ಇದೆ ಅಂತ ಹೇಳ್ಬೋದು. ಆ್ಯಂಡ್ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಸುಭಾಷ್ ಸರ್ ಇಲ್ಲೇ ಇದ್ದಾರೆ. ವೆಲ್ಕಮ್ ಮಾಡೋಣ ಸರ್ನ. ಸರ್ ಬನ್ನಿ ಸರ್. ನಮಸ್ಕಾರ. ನಮಸ್ಕಾರ ಸರ್. ಸರ್ ಚೆನ್ನಾಗಿದ್ದೀರಾ? ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಬರ್ತಾನೆ ಹೇಳಿದ್ರಿ ಸರ್ ನಮ್ಮ ಹತ್ರ 5,000 ರೂಪಾಯಿ 10,000 ರೂಪಾಯಿ 15,000 ರೂಪಾಯಿ 25,000 ರೂಪಾಯಿ ತನಕ ಸೋಫಾ ಸಿಗಲ್ಲ. ಹೌದು ಸರ್. ಯಾಕೆ ಸಿಗಲ್ಲ ಸರ್? ಕ್ವಾಲಿಟಿ ಇರಲ್ಲ ಸರ್. ನಮ್ಮ ಹತ್ರ ಯೂಸ್ ಮಾಡೋದು ಮೆಟೀರಿಯಲ್ ಎಲ್ಲ ಎ ಗ್ರೇಡೆಡ್ ಇರುತ್ತೆ. ಬಟ್ಟೆಯಿಂದ ಇಟ್ಕೊಂಡು ಪ್ರತಿಯೊಂದು ಮೆಟೀರಿಯಲ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಕರ್ಕೊಂಡು ಹೋದಾಗ ನಿಮಗೆಲ್ಲ ಒಂದು ತೋರಿಸ್ಕೊಡ್ತೀನಿ ನಾನು ಹೇಗೆ ಏನಿದೆ ಏನು ಯೂಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಸೊ ಅದರಿಂದ ಲೋಕಲ್ ಸೋಫಾಗಳು ನಾವು ಮಾಡಲ್ಲ, ಕಡಿಮೆ ರೇಟದ್ದು ನಾವು ಮಾಡಲ್ಲ. ಕಡಿಮೆ ರೇಟದ್ದು ಕೊಟ್ಟು ಹೆಸರು ಕೆಡ್ಸ್ಕೊಳೋದಕ್ಕಿಂತ ಆ ಥರ ಸೊ ಬಿಸ್ನೆಸ್ ಮಾಡ್ದಿರ ಇರೋದೇ ಚೆನ್ನಾಗಿರೋದು ಅಂತ ಹೇಳ್ಬಿಟ್ಟು ನನ್ನ ಅನಿಸಿಕೆ ಅದು. ಆ ಥರ ಹೇಳ್ತೀರಾ ನೀವು? ಸರ್ ಇವಾಗ ನೀವು ಹೇಳ್ದಂಗೆ ನಿಮ್ಮ ಹತ್ರ ಮಿನಿಮಮ್ ಯಾವ ರೇಟಿಂದ ಸೋಫಾ ಸ್ಟಾರ್ಟ್ ಆಗುತ್ತೆ ಸರ್? 40,000 ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ಸರ್. ಸರ್ ಒಂದು 40, 50,000, 60, 1 ಲ್ಯಾಕ್ವರೆಗೆ ನಾವು ಒಂದು ಸೋಫಾಗೆ ದುಡ್ಡು ಹಾಕ್ತೀವಿ ಅಂತಂದ್ರೆ ಎಕ್ಸ್ಪೆಕ್ಟೇಷನ್ ಹೈ ಇರುತ್ತೆ. ಹೌದು ತಾನೆ? ಎಷ್ಟು ದುಡ್ಡು ಕೊಡ್ತೀವಿ ಅಷ್ಟೇ ಎಕ್ಸ್ಪೆಕ್ಟೇಷನ್ ನಮ್ದು. ಸೊ ಆ ಎಕ್ಸ್ಪೆಕ್ಟೇಷನ್ ಮ್ಯಾಚ್ ಮಾಡ್ತೀರಾ ನೀವು? 100% ಸರ್. ನಿಮ್ದು ವಾರಂಟಿ ಎಷ್ಟು ಇರುತ್ತೆ? 5 ವರ್ಷ ಸರ್. 5 ವರ್ಷ. ಬಟ್ 5 ವರ್ಷಕ್ಕೆ ಸ್ವಲ್ಪ ಹಾಳಾಗ್ಬಿಡುತ್ತೆ. ಹಾಳಾಗಲ್ಲ ಮತ್ತೆ ಇನ್ ಲೈಫ್ ಸರ್. 10 ವರ್ಷ ಅನ್ನೋದು ಮಿನಿಮಮ್ ಬಾಳಿಕೆ ಬಂದೇ ಬರುತ್ತೆ ಸರ್. ಇನ್ನೊಂದು ಕೆಲವೊಂದು ಅಡ್ವರ್ಟೈಸ್ಮೆಂಟ್ಸ್ ನಾನು ನೋಡಿರೋ ತರ ಒಂದೊಂದು ಸೋಫಾ ಮೇಲೆ 10 ಜನ ನಿಲ್ಸಿ ಕುಣಿಸ್ತಾರಲ್ವಾ? ಹೌದು. ಅದು ಬಂದ್ಬಿಟ್ಟು ಎಷ್ಟೇ ವರ್ಸ್ಟ್ ಕ್ವಾಲಿಟಿ ಹಾಕಿದ್ರು 5 ನಿಮಿಷ 10 ನಿಮಿಷ ಕುಣಿಯಕ್ಕೆ ಚೆನ್ನಾಗಿರುತ್ತೆ, ಬಾಳಿಕೆ ಬರಲ್ಲ. 100% ಬಾಳಿಕೆ ಬರಲ್ಲ. ಗಿಮಿಕ್ ಅಂತೀರಾ? ಗಿಮಿಕ್ ಅದು 100% ಗಿಮಿಕ್. ಓಕೆ ಓಕೆ. ಇವಾಗ ನಾನೇನು ಹೇಳ್ತೀನಿ, ಮಕ್ಳಿದ್ದಾರೆ, ಮಕ್ಕಳು ತುಂಬಾ ಸೋಫಾ ಮೇಲೆ ಕುಣಿತಾರೆ, ಇಲ್ಲ ಮಕ್ಳಿದ್ರಲ್ಲಿ ಅದು ಯೂಶಲಿ ಹಾಗೆ ಆಗುತ್ತೆ. ನಾನು ಹೇಳ್ತೀನಿ, ಮಕ್ಳಿದ್ರೆ ಸರ್ ಸ್ವಲ್ಪ ಮೇಂಟೈನ್ ಮಾಡಿ, ಸೋಫಾಗಳು ಮೇಂಟೈನ್ ಮಾಡ್ಬಿಟ್ಟು ಸರ್ 10-15 ವರ್ಷ ಈಸಿಯಾಗಿ ಬರುತ್ತೆ. ಈಸಿಯಾಗಿ ಬರುತ್ತೆ 10 to 15 ಇಯರ್ಸ್. ಓಕೆ. ಮೇಂಟೈನ್ ಮಾಡಿಲ್ಲ ಅಂತಂದ್ರೆ ಸರ್ ಇನ್ನು ಗೋಲ್ಡ್ ಹಾಕಿದ್ರು ಹಾಳಾಗುತ್ತೆ ಸರ್. ಹಂಗೆ ಹೇಳ್ತೀರಾ ನೀವು? ಹಾಗಾದ್ರೆ ಒಂದು 5,000 10,000 20,000 ಸೋಫಾ ತಗೊಂತೀವಿ ಅಂತೀವಿ, ಅವು ಬರಲ್ವಾ ಸರ್? 6 ತಿಂಗಳು ಸರ್. 6 ತಿಂಗಳು? 6 ತಿಂಗಳು ಒಂದು ವರ್ಷ ಅಲ್ಲ. ತಗೊಂಡಿರೋರು ಹೇಳಿ ಬಿಡಿ. ಓಕೆ, ತಗೊಂಡಿರೋರು ಹೇಳಿ. ಹಾಗಾದ್ರೆ ಸರ್ ಇವಾಗ ಹೇಳಿ, ಸೋಫಾ ಕಲೆಕ್ಟಿವ್ ಎಲ್ಲಿದೆ ಸರ್? ಎಲ್ಲಿ ಬರ್ಬೇಕು ನಮ್ಮ ವೀಕ್ಷಕರು? ಸರ್ ಹೊರಮಾವು ಬಾನಸವಾಡಿ ಜಂಕ್ಷನ್ ಅಲ್ಲಿ ಕಾರ್ನರ್ ಬಿಲ್ಡಿಂಗ್ ಬೇಸ್ಮೆಂಟ್ ಅಲ್ಲಿ ಸೋಫಾ ಕಲೆಕ್ಟಿವ್ ಇದೆ. ಇನ್ ಬ್ರಾಂಚ್ ಇದೆಯಾ ನಿಮ್ದು? ಸರ್ ಇನ್ನೊಂದು ಕಂಪನಿ ಇದೆ, ಪಕ್ಕದಲ್ಲೇ ಇದೆ. ಇಲ್ಲ ಪಕ್ಕದಲ್ಲೇ ಬೇರೆ ಹೆಸರಲ್ಲಿ ಇದೆ. ಮ್ಯಾನುಫ್ಯಾಕ್ಚರಿಂಗ್ ಎಲ್ಲಿದೆ ನಿಮ್ಗೆ? ಅದು ಪಕ್ಕದಲ್ಲೇ ಇದೆ ಸರ್. ತೋರಿಸ್ಬಿಡೋಣ. ಹೌದು ಸರ್. ಇನ್ನೊಂದು ಹೇಳ್ತೀನಿ, ನೀವು ಎಷ್ಟೋ ಅಂಗಡಿಗಳಿಗೆ ಹೋದಾಗ ಎಲ್ಲಿ ನಿಮ್ ಫ್ಯಾಕ್ಟರಿ ಇದೆ ಎಲ್ಲರೂ ಹೇಳ್ತಾರೆ ನಾವು ಮ್ಯಾನುಫ್ಯಾಕ್ಚರರ್ಸ್ ಅಂತ. ಹೌದು. ಯಾರು ಹೇಳಲ್ಲ ನಾವು ಬೇರೆ ಕಡೆ ತಗೊಂಬಂದು ನಾವು ಮಾಡ್ತೀವಿ ಅಂತ ಯಾರು ಹೇಳಲ್ಲ. ಹೌದು. ಎಲ್ಲರೂ ಅಂಗಡಿಗೆ ಹೋದಾಗ ಸರ್ ನಾವೇ ಖುದ್ದಾಗಿ ಮ್ಯಾನುಫ್ಯಾಕ್ಚರ್ ಅವ್ರ ಫ್ಯಾಕ್ಟರಿ ತೋರಿಸ್ಲಿ. ಓಕೆ ಅಲ್ವಾ? ಹೌದು. ಇದ್ರ ತೋರಿಸಕ್ಕೆ ಹೌದು ಹೌದು ಹೌದು. ಆಯ್ತಾ? ಅದಕ್ಕೆ ಹೇಳಿದ್ರೆ ಒಬ್ಬ ಎಲೆಕ್ಟ್ರಾನಿಕ್ ಸಿಟಿ ಅಂತಾನೆ, ಒಬ್ಬ ನೆಲಮಂಗಲ ಅಂತಾನೆ, ಒಬ್ಬ ತುಮಕೂರು ಅಂತಾನೆ. ಓಕೆ ಆಯ್ತಾ? ನಾನು ಹೇಳ್ತೀನಿ, ಪಕ್ಕದಲ್ಲಿ ನಾನು ಮಾರ್ಕೆಟ್ ಅಲ್ಲೇ ಫ್ಯಾಕ್ಟರಿ ಇಟ್ಕೊಂಡಿದ್ದೀನಿ. ಓಕೆ ಓಕೆ ಓಕೆ. ಮಾರ್ಕೆಟ್ ಅಲ್ಲೇ ಫ್ಯಾಕ್ಟರಿ ಇಟ್ಕೊಂಡಿದ್ದೀನಿ. ಬರ್ಲಿ, ಫ್ಯಾಕ್ಟರಿ ನೋಡ್ಲಿ, ಕ್ವಾಲಿಟಿ ನೋಡ್ಲಿ, ಸಮಾಧಾನ ಆದಾಗ ನನ್ನ ಹತ್ರ ತಗೊಳ್ಳಿ ಸರ್. ಓಕೆ.
ಹೌದೌದು, ಪ್ರೆಷರೇ ಮಾಡಲ್ಲ ನಾವು, ತಗೊಳ್ರಿ ಅಂತ. ಸಮಾಧಾನ ಆದ್ರೆ ತಗೊಳ್ಳಿ, ನಮ್ಮ ಕ್ವಾಲಿಟಿ ಇಷ್ಟ ಆದ್ರೆ ತಗೊಳ್ಳಿ. ಕರೆಕ್ಟಾಗಿ ಹೇಳಿದ್ರೆ ವೀಕ್ಷಕರೇ, ಪ್ರೀಮಿಯಂ ಬೆಲೆ ನೀವು ತೆತ್ತಾ ಇದ್ದೀರಾ ಅಂತಂದ್ಮೇಲೆ ಡೆಫಿನೆಟ್ಲಿ ನಿಮ್ಗೆ ಹಕ್ಕಿದೆ, ನೀವು ನೋಡ್ಬೋದು. ಸರ್ ಜೊತೆ ಹೋಗೋಣ, ಕಲೆಕ್ಷನ್ಸ್ ಯಾವ ಥರ ಇದೆ, ಜೊತೆಯಲ್ಲಿ ಆ ಕಡೆ ಪಕ್ಕದಲ್ಲಿ ಇನ್ನೊಂದು ಶೋರೂಮ್ ಕೂಡ ಇದೆ, ಸರ್ದೇ ಇದೆ, ಅಲ್ಲೂ ಕೂಡ ವಿಸಿಟ್ ಮಾಡೋಣ. ಆ್ಯಂಡ್ ನಿಮಗೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಯಾವ ರೀತಿ ವುಡ್ ಯೂಸ್ ಮಾಡ್ತಾರೆ, ಕ್ಲಾತ್ ಯೂಸ್ ಮಾಡ್ತಾರೆ, ಪ್ರತಿಯೊಂದನ್ನು ತಿಳಿಸ್ಕೊಡ್ತೀವಿ. ಯಾವ ರೀತಿ ವುಡ್ ಮೂವ್ ಯೂಸ್ ಮಾಡ್ತೀರಾ ಸರ್? ನಾನು ಯೂಸ್ ಮಾಡೋದು ಎ ಗ್ರೇಡ್ ಪೈನ್ ವುಡ್ ಮತ್ತೆ ಎ ಗ್ರೇಡ್ ನೀಮ್ ವುಡ್. ಬಟ್ಟೆ ಯಾವ ಥರ ಇರುತ್ತೆ ಸರ್? ಬಟ್ಟೆ ಎಲ್ಲ ಬಂದ್ಬಿಟ್ಟು ಪ್ರೀಮಿಯಂ ಬಟ್ಟೆ ಸರ್, ಎಲ್ಲ ಪ್ರೀಮಿಯಂ, ಎಲ್ಲ ಪ್ರೀಮಿಯಂ ಬಟ್ಟೆ ಸರ್. ಇದು ಫೋಮ್ ಯಾವ್ದು ಹಾಕ್ತೀರಾ? ಫೋಮ್ ಬಂದ್ಬಿಟ್ಟು HR ಫೋಮ್ಸ್ ಯೂಸ್ ಮಾಡ್ತೀವಿ, 4 ಇಂಚು, 5 ಇಂಚು, 3 ಇಂಚು. ಸೊ ಯಾವ ಸೋಫಾಗೆ ಎಷ್ಟು ಬೇಕು, ಒಂದೊಂದು ಸೋಫಾಲಿ ಫಾರ್ ಎಕ್ಸಾಂಪಲ್ ರಿಕ್ಲೈನರ್ ನಾನು 7 ಇಂಚ್ ಯೂಸ್ ಮಾಡ್ತೀನಿ, 4 ಇಂಚು, 2 ಇಂಚು ಮತ್ತೆ 1 ಇಂಚು ಒಂದೊಂದು ಪ್ರಕಾರ ಯೂಸ್ ಮಾಡ್ತೀನಿ. ಡೆನ್ಸಿಟಿ ಎಷ್ಟು ಕೊಡ್ತೀರಾ? 40. ಓಕೆ, ಇವಾಗ ನೀವು ಹೇಳಿದ್ರೆ 40,000 ರೂಪಾಯಿಂದ ಸೋಫಾ ಸ್ಟಾರ್ಟ್. ಸೊ ಬೇಸಿಕ್ ಇಂದ ಸ್ಟಾರ್ಟ್ ಮಾಡೋಣ. ಹೌದು ಸರ್. ಸರ್ ನಾನು ಏನು ಹೇಳ್ತಾ ಇಲ್ಲ ಅಂದ್ರೆ, ಇದು ಮಾರ್ಕೆಟಿಂಗ್ ವಿಡಿಯೋ ಬಿಟ್ಬಿಡ್ರಿ. ನಿಮ್ ಪರ್ಸನಲ್ ಆಗಿ ನೀವು ಸುಮಾರು ಫ್ಯಾಕ್ಟರಿಗಳು ನೋಡಿದ್ರೆ, ಸುಮಾರು ಶೋರೂಮ್ ನೋಡಿದ್ರೆ, ನಿಮ್ ಪರ್ಸನಲ್ ಒಪಿನಿಯನ್ ಜನರಿಗೆ ತಿಳಿಸಿ. ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ವೀಕ್ಷಕರೇ. 40,000 50,000 ಖರ್ಚು ಮಾಡ್ಬೇಕಾದ್ರೆ ನಾನು ಏನೋ ಹೇಳಕ್ ಆಗೋದಿಲ್ಲ, ಚೆನ್ನಾಗಿ ಇರಲೇಬೇಕಾಗುತ್ತೆ ಅದು. ಸೊ ಇದು ಚೆನ್ನಾಗಿದೆಯಾ, ನಿಜವಾಗ್ಲೂ ನೀವು 45,000 ಕೊಡ್ಬೋದಾ ಅನ್ನೋದನ್ನ ನಾ ಈ ವಿಡಿಯೋದಲ್ಲಿ ವೆರಿಫೈ ಮಾಡಿ ಹೇಳ್ತೀನಿ. ಸರ್ ಹೇಳ್ದಂಗೆ ಒಂದು ಲೈಫ್ ಲಾಂಗ್ ಸೋಫಾ ಬೇಕಾ ನಿಮಗೆ, ಸೋಫಾ ಕಲೆಕ್ಟಿವ್ಗೆ ಬರ್ಬೋದು. ಬನ್ನಿ ಸರ್, ಒಂದು ಕಡೆಯಿಂದ ಸ್ಟಾರ್ಟ್ ಮಾಡೋಣ. ಬನ್ನಿ ವೀಕ್ಷಕರೇ, ಸೋಫಾ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಫಸ್ಟ್ ರೆಕ್ಲೈನರ್ ಸೆಕ್ಷನ್ ಕರ್ಕೊಂಡು ಬಂದ್ರೆ ಯಾಕೆ ಸರ್? ರೆಕ್ಲೈನರ್ ಅಂತ ಬಂದ್ಬಿಟ್ಟು ಎಲ್ಲರಿಗೂ ಒಂದು ಕನಸು ಸರ್, ರೆಕ್ಲೈನರ್ ಇರಬೇಕು. ಹೌದು, ಕೆಲವ್ರಿಗೆ ಹೇಳ್ತಾರೆ ತುಂಬಾ ಕಾಸ್ಟ್ಲಿ ಇರುತ್ತೆ, ಅಫೋರ್ಡ್ ಮಾಡೋಕ್ಕಾಗಲ್ಲ. ಸೊ ನಾವೇನ್ ಮಾಡಿದ್ವಿ, 3+1+1 ಒಂದು ಪ್ಯಾಕೇಜ್ ವಿತ್ 4 ರಿಕ್ಲೈನರ್ಸ್, ಮ್ಯಾನುವಲ್ ರಿಕ್ಲೈನರ್ಸ್, ಟಾಪ್ ಕ್ವಾಲಿಟಿ ಇರುತ್ತೆ. ಬಟ್ಟೆ ಮಾತ್ರ ಮೀಡಿಯಂ ಸೆಗ್ಮೆಂಟ್ ಬರುತ್ತೆ. ಓಪನ್ ಆಗಿ ಹೇಳ್ತಾ ಇದ್ದೀನಿ. ಓಕೆ ಓಕೆ ಓಕೆ. ಇದು ಬಂದ್ಬಿಟ್ಟು ಸೋಫಾ ರೇಟ್ಗೆ ಬರೀ 65,000 ರುಪೀಸ್ಗೆ 3+1+1 ವಿತ್ 4 ರಿಕ್ಲೈನರ್ಸ್ ಕೊಡ್ತೀನಿ. ಸೊ ಮಾರ್ಕೆಟ್ ಅಲ್ಲಿ ಏನ್ ರೇಟ್ ಇರ್ಬೋದು ಇದು ನಿಮ್ಮ ಪ್ರಕಾರ? ಸರ್ ಇನ್ನೂ ಒಂದು 10,000, 15,000, 20,000 ಜಾಸ್ತಿ ಇರ್ಬೋದು. ಇಲ್ಲ ಇದ್ರೂ ಸೇಮ್ ರೇಟಿಗೆ ಸಿಗಬಹುದು, ಬಟ್ ಕ್ವಾಲಿಟಿ ಸಿಗಲ್ಲ ಅಲ್ವಾ? 70,000ಕ್ಕೆ ಸಿಗ್ತಾ ಇರುವಂತ ಸೋಫಾ ರೆಕ್ಲೈನರ್ ಅನ್ನ ಇಲ್ಲಿ ನಿಮಗೆ 65,000 ಕೊಡ್ತಾ ಇದ್ದಾರೆ. ಜೊತೆಲಿ ಒಳ್ಳೆ ಆಫರ್ ಕೂಡ ಇರುತ್ತೆ ಅಂತ ಹೇಳ್ಬೋದು. ಸರ್ ನಾನು ಸ್ವಲ್ಪ ಚೆಕ್ ಮಾಡಲ್ಲ ಯಾವ ತರ ಇರುತ್ತೆ ನೋಡಿ ವೀಕ್ಷಕರೇ. ಇಲ್ಲಿ ನಿಮಗೆ ಸರ್ ಹೇಳಿದ್ರು 4 ರೆಕ್ಲೈನರ್ ಬರ್ತಾ ಇದೆ ಅಂತ. ಎಲ್ಲೆಲ್ಲಿ ಬರುತ್ತೆ? ಸೊ ಇಲ್ಲಿ ಒಂದು ರೆಕ್ಲೈನರ್ ಕಂಪ್ಲೀಟ್ ಫ್ಲಾಟ್ ಆಗುತ್ತಲ್ಲ ಸರ್? ಇದ್ರಲ್ಲಿ ಯಾವ ವುಡ್ ಯೂಸ್ ಮಾಡಿದ್ರೆ ಸರ್ ನೀವು? ನೀಮ್ ವುಡ್ ಸರ್. ಇಲ್ಲೊಂದು ರೆಕ್ಲೈನರ್ ಸಿಗುತ್ತೆ ನಿಮಗೆ, ಈ ಲೆಫ್ಟ್ ಅಲ್ಲಿ ಒಂದು ಬರುತ್ತೆ ಸರ್ ಅಲ್ವಾ ಇದು? ಸೊ ಇಲ್ಲೂ ಕೂಡ ನಿಮ್ಗೆ ಒಂದು ರೆಕ್ಲೈನರ್ ಸಿಗುತ್ತೆ. ಒಳ್ಳೆ ಮ್ಯಾಚ್ ನೋಡೋಕ್ಕೆಲ್ಲ ಒಳ್ಳೆ ಚೆನ್ನಾಗಿರುತ್ತೆ. ಸೊ ಇಲ್ಲಿ ಒಂದು ರೆಕ್ಲೈನರ್ ಸಿಗುತ್ತೆ ಅಂಡ್ ಇಲ್ಲಿ ಒಂದು ರೆಕ್ಲೈನರ್ ಸಿಗುತ್ತೆ ಅಂತ ಹೇಳ್ಬೋದು. 20,000 ಇಟ್ಕೊಂಡ್ರೆ 80,000 ಆಗುತ್ತೆ. ಇದೊಂದು ಫ್ರೀ ಜೊತೆಯಲ್ಲಿ ಅಲ್ವಾ ಸರ್? ಸೊ ನಿಮಗೆ 65,000ಕ್ಕೆ ಇದು ಸಿಗ್ತಾ ಇದೆ ಅಂತ ಹೇಳ್ಬೋದು. ವಾರಂಟಿ ಎಷ್ಟು ಕೊಡ್ತೀರಾ ಸರ್ ಇದಕ್ಕೆ? ಸರ್ 5 ವರ್ಷ ಫ್ರೇಮ್ ಕೊಡ್ತೀನಿ, 3 ವರ್ಷ ಫೋಮ್ ಕೊಡ್ತೀನಿ ಸರ್. ವಾಟ್ ಅಬೌಟ್ ದಿಸ್? ಈ ಸೆಟ್ ಬೇಕು ನಮಗೆ. ಇದು ಬಂದ್ಬಿಟ್ಟು ಸೆಂಟರ್ ಟೇಬಲ್ ಎಕ್ಸ್ಟ್ರಾ ಆಗುತ್ತೆ, 18,000 ರುಪೀಸ್ ಆಗುತ್ತೆ ಸೆಂಟರ್ ಟೇಬಲ್. ನೆಕ್ಸ್ಟ್ ನೋಡ್ಕೊಂಡ್ ಬಂದ್ಬಿಡೋಣ. ಇಲ್ಲಿ ಯಾವ ಸೋಫಾ ನೋಡ್ತೀವಿ ಸರ್ ಇವಾಗ? ಸರ್ ಇದು 3-to-1 ಸೋಫಾ. ಇದು ಆರ್ಟಿಫಿಷಿಯಲ್ ಲೆದರ್ ಯೂಸ್ ಮಾಡಿದೀವಿ. ಓಕೆ ಸರ್ ಸ್ಪೆಷಾಲಿಟಿ ಏನಂತಂದ್ರೆ, ನಮ್ಮ ಕನ್ನಡದವರೇ ಜಾಸ್ತಿ ತಗೊಂಡಿದ್ದೀವಿ ಸೋಫಾ. ಇಷ್ಟಪಡ್ತಾರೆ, ತುಂಬಾ ಇಷ್ಟಪಡ್ತಾರೆ. ಇದರಲ್ಲಿ ಸ್ಪೆಷಾಲಿಟಿ ಏನಂತಂದ್ರೆ, ಇಲ್ಲಿ ಕೂತ್ಕೊಂಡಾಗ ನಮ್ಗೆ ಬ್ಯಾಕ್ ಕಂಪ್ಲೀಟ್ ಸಪೋರ್ಟ್ ಸಿಗುತ್ತೆ. ಬ್ಯಾಕ್ ಸಪೋರ್ಟ್ ಕ್ಲೀನ್ ಆಗಿ ಸಿಗುತ್ತೆ. ಆಮೇಲೆ ಇನ್ನೊಂದು, ವಯಸ್ಸಾಗಿರೋರಿಗೆ, ಬೆನ್ನು ಇರೋರಿಗೆ ಈ ಸೋಫಾಲಿ ಎದೊಳಕ್ಕೂ ಕಷ್ಟ ಇಲ್ಲ, ಕುತ್ಕೊಂಡ್ರು ಪೇನ್ ಅನ್ಸಲ್ಲ. ಆಮೇಲೆ ಇದು ಪ್ಯೂರ್ ವೈಟ್ ಕೊಟ್ಟಿದ್ರಲ್ಲ ಸರ್, ಏನೋ ಚೇಂಜಸ್ ಕಲರ್ ಕೊಡ್ತೀರಾ ಇದರಲ್ಲಿ? ಕಸ್ಟಮೈಸೇಷನ್ ಮಾಡ್ಬಿಟ್ಟು 100+ ಕಲರ್ಸ್ ಇದೆ ಸರ್. ಫ್ಯಾಬ್ರಿಕ್ ಬೇಕಾ ಫ್ಯಾಬ್ರಿಕ್ ತಗೊಳ್ಳಿ, ಲೆದರ್ ಬೇಕಾ ಲೆದರ್ ತಗೊಳ್ಳಿ, ಪ್ಯೂರ್ ಲೆದರ್ ಬೇಕಾ ಪ್ಯೂರ್ ಲೆದರ್ ತಗೊಳ್ಳಿ. ಮಕ್ಕಳೆಲ್ಲ ಇರ್ತಾರೆ, ಮಾಡ್ತಾರೆ, ಏನೋ ಗಲೀಜ್ ಮಾಡ್ಬಿಡ್ತಾರೆ, ಕ್ಲೀನ್ ಮಾಡ್ಕೊಬೋದು. ಇನ್ನೊಂದು ಹೇಳ್ಬಿಡ್ತೀನಿ, ಯಾವುದೇ ಫ್ಯಾಬ್ರಿಕ್ಸ್ ಮೇಲೆ ಪೆನ್ ಮಾರ್ಕು ಮತ್ತೆ ಮಾರ್ಕರು, ಹಲ್ದಿ, ಎಣ್ಣೆ ಮತ್ತೆ ಅರ್ಶಿನ, ಕುಂಕುಮ ಈ ತರ ಮಾರ್ಕ್ಸ್ ಹೋಗಲ್ಲ. ಅದಕ್ಕೆ ಅಂತ ಬಿಟ್ಟು ಕೆಲವೊಂದು ಫ್ಯಾಬ್ರಿಕ್ಸ್ ಇದೆ ಹೋಗೋದು, ಕ್ಲೀನ್ ಮಾಡೋದು ಇದೆ, ಅದ್ರಲ್ಲಿ ಹೋಗುತ್ತೆ. ಬಟ್ ಇದ್ರ 90% ಹೋಗಲ್ಲ. ಓಕೆ, ಮಾಮೂಲಿ ನೀರು ಬಿದ್ರೆ ಕ್ಲೀನ್ ಮಾಡ್ಕೊಂಡು, ನೀರು ಬಿದ್ರೆ ಏನು ತೊಂದರೆ ಇಲ್ಲ ಅಂತ ಹೇಳ್ತೀರಾ ಸರ್? ಈ ಸೋಫಾ ಬಗ್ಗೆ ಸರ್, ಇದೊಂದು ಕಾರ್ನರ್ ಸೋಫಾ, ಇದು ಯೂನಿಕ್ ಡಿಸೈನ್. ನಮ್ದು ಬೇರೆ ಸ್ಟೋರ್ ಅಲ್ಲಿ ಬಂದ್ಬಿಟ್ಟು 3+2+ ಕೌಚ್ ಇದೆ. ಓಕೆ, ಸೊ ಅದೇ ಇದ್ರ ಕಾನ್ಸೆಪ್ಟ್ ಅಲ್ಲಿ ಇಲ್ಲಿ ಕಾರ್ನರ್ ಮಾಡಿದ್ವಿ ನಾವು. ಹಿಂದ್ಗಡೆ ತುಂಬಾ ಸ್ಲೋಪ್ ಇದೆ ಸರ್, ಸಾಫ್ಟ್ ಇದೆ, ಸ್ಲೋಪ್ ತುಂಬಾ ಜಾಸ್ತಿ ಇದೆ. ಸ್ಲೋಪ್ ಇದೆ. ಇದು ಹೆಂಗಂದ್ರೆ ಒಂದು ಮೂವಿ ನೋಡೋದಕ್ಕೆ ತುಂಬಾ ಕಂಫರ್ಟ್ ಆಗಿ 1 ಅವರ್ ಕೂತ್ಕೊಂಡ್ರೆ ನಮ್ಗೆ ಸ್ಟ್ರೈನ್ ಆಗಲ್ಲ, ನಮ್ಗೆ ಏಲ್ ಬೋನ್ ಮೇಲೆ ನಮ್ಗೆ ಇದಾಗಲ್ಲ. ಹೌದು, ಜಾಸ್ತಿ ವೇಟ್ ಬೀಳಲ್ಲ ಅಂತ ಹೇಳ್ಬೋದು. ಸೊ ನೀವೇನಾಗ್ತೀರಾ, ಫುಲ್ ಕಂಫರ್ಟೇಬಲ್ ಆಗಿರ್ತೀರಾ, ಆರಾಮಾಗಿ. ಬೆಲೆ ತಿಳ್ಕೊಬೋದು ಎಷ್ಟಾಗುತ್ತೆ ಅಂತ ಸರ್? ಇದು ಬಂದ್ಬಿಟ್ಟು 85,000 ರುಪೀಸ್ ಆಗುತ್ತೆ ಸರ್, ಕಾರ್ನರ್ ಸೋಫಾ. ಕಾರ್ನರ್ ಸೋಫಾ ಅಂಡ್ ಇದ್ರ ಜೊತೆಲಿ ಏನೋ ಫ್ರೀ ಕೊಡ್ತಿದ್ದೀರಾ? ಒಂದು ರಿಕ್ಲೈನರ್ ಫ್ರೀ ಕೊಡೋಣ ಸರ್, ಅಲ್ವಾ? ಎಷ್ಟು ಬೆಲೆ ಇರ್ಬೋದು ಆ ರೆಕ್ಲೈನರ್ಗೆ ಸರ್? ಕನಿಷ್ಠ ಅಂದ್ರೂ 18,000 ರೂಪಾಯಿ ಇರುತ್ತೆ. 18,000. ಶಿಕ್ಷಕರೇ, ಒಂದು ಸೋಫಾ ಕಮ್ ಬೆಡ್. ಸರ್ ನಿಮ್ಮ ಸೋಫಾ ಕಮ್ ಬೆಡ್ ನ ವಿಶೇಷತೆ ಏನು, ಏನಿದೆ ಇದರಲ್ಲಿ ಸ್ಪೆಷಾಲಿಟಿ? ಸರ್ ವಿಶೇಷತೆ ಏನಂತಂದ್ರೆ, ಇದರಲ್ಲಿ 2 ತರ ಕ್ವಾಲಿಟಿ ಬರುತ್ತೆ ಸರ್. ಒಂದು ನಾರ್ಮಲ್ ಕ್ವಾಲಿಟಿ ಬರುತ್ತೆ, ಒಂದು ಹೈ ಕ್ವಾಲಿಟಿ ಬರುತ್ತೆ. ಓಕೆ, ನಾರ್ಮಲ್ ಕ್ವಾಲಿಟಿಯಲ್ಲಿ ಬಂದ್ಬಿಟ್ಟು ನಮ್ಗೆ ಸ್ಟೋರೇಜ್ ಬರುತ್ತೆ. ಸ್ಟೋರೇಜ್ ಬಂದ್ಬಿಟ್ಟು ಪಾರ್ಟಿಕಲ್ ಬೋರ್ಡ್ ವಿತ್ ಪ್ರೀ ಲ್ಯಾಮಿನೇಟೆಡ್ ಬೋರ್ಡ್ ಅಂತ ಬರುತ್ತೆ. ಅದು ಸರಿ. ಓಕೆ, ಕ್ವಾಲಿಟಿ ಅಂತಂದ್ರೆ ನಾರ್ಮಲ್ ಕ್ವಾಲಿಟಿ, ಮೀಡಿಯಂ ಕ್ವಾಲಿಟಿ ಅದು. ಓಕೆ ಓಕೆ. ಮತ್ತೆ ಬಂದ್ಬಿಟ್ಟು PU ಫೋಮ್ ಇರುತ್ತೆ. ಮತ್ತೆ ಇನ್ನೊಂದು ಕ್ವಾಲಿಟಿ ಬರುತ್ತೆ, ಈ ಸ್ಟೋರೇಜ್ ಏನ್ ಬರುತ್ತೆ 18mm ಪ್ಲೇ ವಿತ್ ಲ್ಯಾಮಿನೇಟೆಡ್ ಇರುತ್ತೆ. ಓಕೆ ಓಕೆ ಓಕೆ. 5 ವರ್ಷ ಆದ್ರೂ ಏನೂ ಆಗಲ್ಲ ಅದು. ಮತ್ತೆ
HR ಫೋಮ್ಸ್ ಬರುತ್ತೆ. ಮತ್ತೆ ಬಟ್ಟೆ ಬಂದ್ಬಿಟ್ಟು ಪ್ರೀಮಿಯಂ ಬಟ್ಟೆ ಬರುತ್ತೆ. ಪ್ರೀಮಿಯಂ ಬಟ್ಟೆ ಹಾಕೊಡ್ತೀರಾ? ಓಕೆ ಸರ್, ಓಪನ್ ಮಾಡಿ ತೋರಿಸ್ಬೋದಾ ಇದನ್ನ? ಯಸ್ ಸರ್. ಸೊ ದಿಸ್ ಇಸ್ ದ ಪ್ರೀಮಿಯಂ ಒನ್ ಅಲ್ವಾ ಸರ್? ಇಲ್ಲ ಸರ್, ಇದು ನಾರ್ಮಲ್. ಇದು ನಾರ್ಮಲ್ ಆಯ್ತು. ಇದು ನಾರ್ಮಲೇ ಪ್ರೀಮಿಯಂ ಆಗಿದೆಯಲ್ಲ ಸರ್? ಪ್ರೀಮಿಯಂ ಹೆಂಗಿರ್ಬೋದು ಸರ್? ಕ್ವಾಲಿಟಿ ನೋಡೋದಕ್ಕೆಲ್ಲ ಒಂದೇ ತರ ಇರುತ್ತೆ ಸರ್. ಓಕೆ ಸರ್, ಒಂದು ಗ್ಲಾಸ್ ಅಲ್ಲಿ ಹಾಲು ಪೆನಾಲ್ ಎರಡು ಇಟ್ಬಿಟ್ಟು ವೈಟ್ ಆಗಿರುತ್ತೆ. ಯಾವ್ದು ಯಾವ್ದಂತಾನೆ ಗೊತ್ತಾಗಲ್ಲ. ಬಿಸ್ನೆಸ್ ಅಷ್ಟೇ ಸರ್. ಎಸ್ ಸರ್. ಸುಮ್ಮನೆ ನಾವು ಮೇಕಪ್ ಬಟ್ಟೆ ಒಂದು ಅವು ತುಂಬಾ ಚೆನ್ನಾಗಿದೆ ಸರ್. ಎಷ್ಟೋ ಜನರಿಗೆ 90% ಜನರಿಗೆ ಸೋಫಾ ಹೆಂಗ್ ರೆಡಿ ಆಗುತ್ತೆ ಗೊತ್ತಿರಲ್ಲ. ಹೌದು. ಸೊ ವೀಕ್ಷಕರೇ ನೋಡಿ, ನಾನು ಎಲ್ಲಿ ಕುತ್ಕೊಂಡಿದ್ದೀನಿ, ಮಲ್ಕೊಂಡಿದ್ದೀನಿ. ಸೊ ನೀವು ಕನ್ಸಿಡರ್ ಮಾಡ್ಬೋದು 1 2 3 4 ಹೌದು 4 ಜನ ಆರಾಮಾಗಿ ಇದರಲ್ಲಿ ಕುತ್ಕೋಬಹುದು. ಒಂದು ಕ್ವೀನ್ ಸೈಜ್ ಮಂಚನೇ ಆಗೋಯ್ತು ಅಲ್ವಾ? ಜೊತೆಲಿ ಇದೊಂದು ಪಾಲಿಪಿಲ್ ಕೊಟ್ಬಿಟ್ಟಿದ್ದೀರಾ ಕಂಪ್ಲೀಟ್ ಆಗಿ. ಸೊ ಇದರಲ್ಲೇ ಅಕಸ್ಮಾತ್ ನಮಗೆ ಸೋಫಾ ಕಂಬೆಡ್ ಬೇಡ, ಬರೀ ಸೋಫಾ ಮಾಡಿಕೊಡಿ ಅಂತಂದ್ರೂ ಬರೀ ಸೋಫಾ ಮಾಡ್ಕೊಡ್ಬೋದು. ಇದರಲ್ಲಿ ಕಾಸ್ಟ್ ಎಷ್ಟು ಆಗ್ಬೋದು ಸರ್ ಇದ್ರದ್ದು? ಸರ್ ಇದು 58,000 ಆಗುತ್ತೆ ಸರ್. ಇದ್ರ ಜೊತೆ ಏನ್ ಫ್ರೀ ಕೊಡ್ತಾ ಇದ್ದೀರಾ ನಮಗೆ? ಇದ್ರ ಜೊತೆ ಒಂದು ಮಿನಿ ಸೀಟರ್ ಸೋಫಾ ಕೊಡ್ತೀನಿ ಸರ್. ಮಿನಿ ಸೀಟರ್ ಫ್ರೀ. ಸೊ ವೀಕ್ಷಕರೇ, ಇದಕ್ಕೂ ಜೊತೆ ಕೂಡ ನಿಮಗೆ ಮಿನಿ ಸೀಟರ್, ಒಂದು ಮೀಡಿಯಂ ಯಾವುದೇ ಸೋಫಾ ತಗೊಂಡ್ರು ಕೂಡ ಮಿನಿ ಸೀಟರ್ ಅಂತೂ ಇದ್ದೇ ಇರುತ್ತೆ. ಸ್ಕ್ರೀನ್ ಮೇಲೆ ಬರ್ತಾ ಇರ್ಬೋದು, ಫೋಟೋ ಬರ್ತಾ ಇರುತ್ತೆ. ಸ್ಟೋರೇಜ್ ಇಲ್ವಾ ಸರ್? ಸ್ಟೋರೇಜ್ ಇದೆ ಸರ್. ಓಪನ್ ಮಾಡಿ. ಓ ಪ್ಲೆಂಟಿ ಅಲ್ವಾ ಸರ್ ಇದು ಸ್ಟೋರೇಜು? ಹೌದು. ಆರಾಮಾಗಿ ವೀಕ್ಷಕರೇ 2-3 ನಿಮ್ಮ ಬೆಡ್ಶೀಟು, ನಿಮ್ದು ಏನು ಪಿಲ್ಲೋಸ್ಗಳು ಎಲ್ಲ ಇದ್ರೊಳಗಡೆನೆ ತುಂಬಿಸಿಟ್ಬಿಡ್ಬೋದು. ಓಕೆ, ಚೆನ್ನಾಗಿದೆ. ಕ್ಲೋಸ್ ಮಾಡಿ ಸರ್ ಇದು. ಸರ್ ಇದೊಂದು ನೋಡಿ 3-2 ಕೌಚ್ ಅಂತಿದೆ. ಓಕೆ, ಯೂಸ್ ಮಾಡಿರೋದು ಪ್ರೀಮಿಯಂ ಫ್ಯಾಬ್ರಿಕ್ ಯೂಸ್ ಮಾಡಿದ್ದೀವಿ. ಅದೇ ತರ ಸಾಫ್ಟಿ 40 ಡೆನ್ಸಿಟಿ ಸಾಫ್ಟಿ ಬರುತ್ತೆ. ಮತ್ತೆ ನೀಮೂರ್ ಸ್ಟ್ರಕ್ಚರ್ ಬರುತ್ತೆ. ಇದು ಹಲವಾರು ಕಲರ್ ಆಪ್ಷನ್ಸ್ ಇದೆ ಸರ್. ಇದು ತಗೊಬೇಕು ಅಂತಿಲ್ಲ, ಇಲ್ಲ ಇದೇ ಕಾನ್ಸೆಪ್ಟ್ ಅಲ್ಲಿ ತಗೊಬೇಕು ಅಂತಿಲ್ಲ. ಅವ್ರಿಗೆ ಹೆಂಗ್ ಬೇಕು, 3-2 ಬೇಕು, ಇಲ್ಲ ಬರೀ 3 ಸೀಟರ್ ಬೇಕು, ಯಾವ ತರ ಬೇಕಿದ್ರೆ ನಾನು ಮಾಡ್ಕೊಡ್ತೀನಿ. ಸರ್ ಎಷ್ಟು ಕಾಸ್ಟ್ ತಿಳ್ಕೊಬೋದಾ ಇದನ್ನ? ಸರ್ ಇದು 85,000 ರೂಪೀಸ್ ಆಗುತ್ತೆ ಸರ್. 85. ಇದ್ರ ಜೊತೆ ರೆಕ್ಲೈನರ್ ಕೊಡ್ತೀರಾ? 100% ಸರ್, ಫ್ರೀ ಆಗಿ ಕೊಡ್ತಾ ಇದ್ದೀರಾ. ಓಕೆ, ಕಲರ್ಸ್ ಎಷ್ಟು ಸಿಗ್ಬೋದು ಸರ್ ನಮ್ಗೆ ಇದರಲ್ಲಿ? ಸರ್ ಇದರಲ್ಲಿ ನಮ್ಗೊಂದು 30 ಕಲರ್ ಇದೆ ಅನ್ಕೊಳ್ಳಿ, ಇದೇ ಸೇಮ್ ಫ್ಯಾಬ್ರಿಕ್ ಅಲ್ಲಿ. ಬಟ್ ಬೇರೆ ಫ್ಯಾಬ್ರಿಕ್ಸ್, ಬೇರೆ ಕ್ಯಾಟಲಾಗ್ಸ್ ಎಲ್ಲ ನೋಡಕ್ ಹೋದ್ರೆ 100+ ಕಲರ್ಸ್ ಇದೆ. ವಾಟ್ ಅಬೌಟ್ ದಿಸ್ ಸೆಂಟರ್ ಟೇಬಲ್? ಸರ್ ಸೆಂಟರ್ ಟೇಬಲ್ ಬಂದ್ಬಿಟ್ಟು ಇದು 22,000 ರೂಪೀಸ್ ಆಗುತ್ತೆ ಸರ್. ಡಬಲ್ ಸಿಲಿಂಡರ್ ಅಂತೀವಿ ಇದನ್ನ. ಸಿಲಿಂಡರ್ ಡಿಸೈನ್ ಅಲ್ಲಿ ಇರೋದು. ಕರೆಕ್ಟ್. ಸ್ಟೋರೇಜ್ ಬರುತ್ತೆ. 3+2 ಸೋಫಾ ಇದು ಹೊಸ ಪ್ಯಾಟರ್ನ್, ಮಾರ್ಕೆಟ್ ಅಲ್ಲಿ ಎಲ್ಲೂ ಸಿಗಲ್ಲ. ಏನು ವಿಶೇಷತೆ? ಓ ಇದೇನು ಪೂರ್ತಿ ಒಳಗೆ ಹೊರಟೋಯ್ತಲ್ಲ ಸರ್. ಕಂಫರ್ಟ್ ಸರ್ ಹಂಗಿದೆ. ನೋಡ್ತಾ ಇರಿ, ಕುತ್ಕೊಂಡ್ರೆ ಸೀದಾ ಒಂದು ಅಟ್ಲೀಸ್ಟ್ 6 ಇಂಚ್ ತನಕನಾದ್ರೂ ಒಳಗಡೆ ಹೋದ್ನೇನೋ, ಅಷ್ಟು ಒಳ್ಳೆ ಫೋಮ್. ಎಷ್ಟು ಡೆನ್ಸಿಟಿ ಕೊಟ್ಟಿದ್ದೀರಾ ಸರ್ ಇದು? ಸರ್ ಇದು ಬಂದ್ಬಿಟ್ಟು ಫುಲ್ ಅಲ್ಟ್ರಾ ಸಾಫ್ಟ್ ಸರ್. ಇದು ಕಂಪ್ಲೀಟ್ ಸಾಫ್ಟಿ ಇದೆ. ಜಿಗ್ಜಾಗ್ ಸ್ಪ್ರಿಂಗ್ ಬರುತ್ತೆ ಸರ್. ಇದು ಮ್ಯಾನುಫ್ಯಾಕ್ಚರಿಂಗ್ ಪ್ಯಾಟರ್ನ್ ತುಂಬಾ ಡಿಫರೆಂಟ್ ಸರ್ ಇದು. ಓಕೆ. ಫಸ್ಟ್ ನಾವು ಕೆಳಗಡೆ ಸ್ಟ್ರಕ್ಚರ್, ಈ ಸೀಟಿಂಗ್ ಎಲ್ಲ ಬಂದ್ಬಿಟ್ಟು ಬೇರೆ ಪಾರ್ಟ್ ಬರುತ್ತೆ. ಈ ಪಾರ್ಟ್ ಏನಿದೆ ಇಲ್ಲಿ ತೋರಿಸಿ, ಇಲ್ಲಿ ಕೆಳಗಡೆ ಒಂದು ಪಾರ್ಟ್, ಕೆಳಗಡೆ ಒಂದು ಪಾರ್ಟ್, ಈ ಪಾರ್ಟ್ ಬೇರೆ ಬರುತ್ತೆ. ಇದು ಅಟ್ಯಾಚ್ ಇರುತ್ತೆ. ಇಲ್ಲ ಅಟ್ಯಾಚ್. ಓಕೆ. ಸೀಟಿಂಗು ಮತ್ತೆ ಈ ಪಾರ್ಟ್ ಅಟ್ಯಾಚ್ ಇರುತ್ತೆ. ಈ ಪಾರ್ಟ್ ಗೆ ನಮಗೆ ಸ್ಪ್ರಿಂಗು ಬೆಲ್ಟ್ ಈ ಪಾರ್ಟ್ ಬರುತ್ತೆ. ಇಲ್ಲಿ ಕೆಳಗಡೆ ಬರುತ್ತೆ. ಓಕೆ. ಇದಕ್ಕೆ ಮೇಲೆ ನಮಗೆ ಫೋಮ್ ಬರುತ್ತೆ. ಇದ್ರಲ್ಲಿ ಬೇರೆ ಡಿಸೈನ್ ಏನೋ ಮಾಡಿದ್ದೀರಾ ನೀವು? ಸರ್ ಮಾಡಿದ್ದೀನಿ, ಒಂದು ಕಾರ್ನರ್ ಸೋಫಾ ಮಾಡಿದ್ದೀನಿ. ತೋರಿಸಿ ನಮ್ಮ ವೀಕ್ಷಕರಿಗೆ ತೋರಿಸ್ಬಿಡಿ. ನೋಡಿ ಅಲ್ಲಿ ನೋಡಿ ವೀಕ್ಷಕರೇ. ಸೊ ಇದು ಕಾರ್ನರ್ ಮಾಡಿರೋದು. ಜೊತೆ ರೆಕ್ಲೈನರ್ ಸಿಗುತ್ತಾ? ಫ್ರೀ ಸಿಗುತ್ತಾ? ಕೊಡೋಣ ಸರ್, ಕೊಟ್ಬಿಡೋಣ ಅಲ್ವಾ? ಸೊ ವೀಕ್ಷಕರೇ, ಆಮೇಲೆ ಇದು ಸೆಂಟರ್ ಟೇಬಲ್ ಎಷ್ಟು? ಸೆಂಟರ್ ಟೇಬಲ್ ಇದು ಬಂದ್ಬಿಟ್ಟು 25,000 ರೂಪೀಸ್ ಆಗುತ್ತೆ. ಇನ್ನೊಂದು, ಇವಾಗ ಎಲ್ಲರೂ ಅಡ್ವಾಂಟೇಜಸ್ ಬಗ್ಗೆ ಮಾತಾಡ್ತೀನಿ, ಡಿಸ್ಅಡ್ವಾಂಟೇಜಸ್ ಬಗ್ಗೆ ಮಾತಾಡ್ತೀನಿ. ಸೋಫಾಗಳಲ್ಲಿ ಡಿಸ್ಅಡ್ವಾಂಟೇಜ್ ಏನು? ಡಿಸ್ಅಡ್ವಾಂಟೇಜ್ ಹೇಳ್ತೀರಾ ನೀವು? ಏನು ಡಿಸ್ಅಡ್ವಾಂಟೇಜ್ ಸರ್? ಇವಾಗ ತನಕ ನಮ್ದು ಕ್ವಾಲಿಟಿಯಲ್ಲಾಗಲಿ, ಸರ್ವಿಸ್ ಟೈಮ್ ಟು ಟೈಮ್ ಸರ್ವಿಸ್ ಇದೆ. ನಮಗೆ ಕೆಲವೊಂದು ಟೈಮಲ್ಲಿ ಪವರ್ ಇಶ್ಯೂಸ್ ಇರ್ಬೋದು, ಇಲ್ಲ ಅಂತಂದರೆ ನಮಗೆ ವೆಹಿಕಲ್ ಟ್ರಾನ್ಸ್ಪೋರ್ಟ್ ಇರ್ಬೋದು, ಇಲ್ಲ ಲೇಬರ್ ಇಶ್ಯೂ ಇರ್ಬೋದು. ನಮ್ಮದು ಕೆಲವೊಂದು ಟೈಮ್ ಡೆಲಿವರೀಸಲ್ಲಿ ಲೇಟ್ ಆಗಿದೆ. ಅದು ಬಿಟ್ಟರೆ ಬೇರೆ ಕಂಪ್ಲೇಂಟೇ ಇಲ್ಲ ನಮ್ದು. ಬೇರೆ ಏನು ಕಂಪ್ಲೇಂಟ್ ಇಲ್ಲ. ಇದೊಂದು ಏನು ಗೊತ್ತಾ ಸರ್, ಒಂದು ಕ್ವಾಲಿಟಿ ಕೊಡಬೇಕು ಅಂತಂದರೆ ಟೈಮ್ ತೊಗೊಂಡೇ 100% ತೊಗೊಂಡು ಅಲ್ವಾ? ಯೂಶುವಲಿ ನೀವು ಒಂದು ಕಸ್ಟಮೈಸ್ ಸೋಫಾ ಮಾಡಬೇಕಂದ್ರೆ ಟೈಮ್ ಎಷ್ಟು ತೊಗೊಂಡು? 15 ಡೇಸ್ ತೊಗೊಂತೀವಿ ಸರ್. ಸೋಫಾ ಮಾಡೋಕ್ಕೆ 4 ದಿನ ಸಾಕು. ಬಟ್ ಪ್ರೀವಿಯಸ್ ಆರ್ಡರ್ಸ್, ಪೆಂಡಿಂಗ್ ಆರ್ಡರ್ಸ್ ಇರುತ್ತಲ್ಲ, ಪೈಪ್ಲೈನ್ ಇಂದ 15 ಡೇಸ್ ಮುಂಚೆನೇ ಅಕಸ್ಮಾತ್ ಕಸ್ಟಮರ್ಗೆ ಏನಾದ್ರು ತುಂಬಾ ಬೇಗ ಬೇಕು, ಇನಿಷಿಯಲ್ ನಮ್ಗೆ ಏನಾದ್ರು ಕೇಳಿದ್ರೆ ಆ ಥರ ಏನಾದ್ರು ನಮ್ಗೊಂದು ಒಂದು ವಾರದಲ್ಲಿ ಬೇಕು. ಇವಾಗ ನಾನು ಅಲ್ಲಿ ಒಂದು ಆರ್ಡರ್ ತೊಗೊಂಡೆ, ಕಸ್ಟಮರ್ ಬೇಕಾಗಿರೋದು 7 ಡೇಸ್ ಅಲ್ಲಿ. ನಂದು ಪೈಪ್ಲೈನ್ ನೋಡಿದೆ, ಸರಿ ಒಂದು ಸೆಂಟ್ರಲ್ ಒಂದು ಹಾಕ್ಬಿಟ್ಟು ಮಾಡ್ಕೊಟ್ಬಿಟ್ರೆ ಅಂತ ಹೇಳ್ಬಿಟ್ಟು ಆರ್ಡರ್ ತೊಗೊಂಡಿದ್ದೀವಿ. ಓಕೆ. ಸೊ ಆ ಥರ ರಿಕ್ವೈರ್ಮೆಂಟ್ ಇದೆ ಅಂತ ಹೇಳಿದ್ರೆ ಅದ್ರ ಪ್ರಕಾರ ನಾವು ನೋಡ್ಕೊಂಡು ಮಾಡ್ಕೊಡ್ತೀವಿ. ವೀಕ್ಷಕರೇ, ಒಂದು ಯೂನಿಕ್ ಸೋಫಾ ಅಂತ ಹೇಳ್ಬೋದು. ಇದು ಮಾರ್ಕೆಟಲ್ಲಿ ತುಂಬಾ ಕಡಿಮೆ. ಹೇಳಿ ಸರ್ ನೀವು ಇದ್ರ ಬಗ್ಗೆ ಹೇಳಿ. ಸರ್ ಇದು 3 ಸೀಟರ್, ಒಂದು ಕನ್ಸೋಲ್, ಒಂದು ಲಾಂಜರ್ ಬರುತ್ತೆ. ಓಕೆ. ಟೋಟಲ್ ಬಂದ್ಬಿಟ್ಟು ಒಂದು 10 ಅಡಿ ಬರುತ್ತೆ, 6.5 ಅಡಿ ಬರುತ್ತೆ. ಸೊ ಅಲ್ಲಿ ನಮಗೆ ಲಾಂಜರ್ ಆಯ್ತು, ಇಲ್ಲಿ ಕಾನ್ಸೋಲ್ ಸಿಗುತ್ತೆ. ಹೌದು. ಅಂಡ್ ಇಲ್ಲೇನು ಸಿಗುತ್ತೆ? ಅದು ರಿಕ್ಲೈನರ್ ಇದೆ, ರಿಕ್ಲೈನರ್ ಸಿಗುತ್ತೆ ವೀಕ್ಷಕರೇ. ಅದು ಕೂಡ ನಿಮ್ಗೆ ಇಲ್ಲಿ ಮೋಟರೈಸ್ಡು. ನೀವು ನೋಡಿ, ಜಸ್ಟ್ ಬಟನ್ ಪ್ರೆಸ್ ಮಾಡಿದ್ರೆ ಇಲ್ಲಿ ನಿಮಗೆ ಅಪ್ ಡೌನ್ ಬಟನ್, ಜೊತೆಲಿ ಒಂದು USB ಚಾರ್ಜರ್. ನಿಮ್ಮ ಫೋನ್ ಏನಾದರೂ ಅರ್ಜೆಂಟ್ ಚಾರ್ಜ್ ಹಾಕೊಬೇಕಾ, ಇಲ್ಲಿ ಚಾರ್ಜರ್ ಇದೆ. ಅಪ್ ಆ್ಯಂಡ್ ಡೌನ್ ಬಟನ್ ಕೂಡ ಇದೆ. ನಾನು ಮಾಡ್ತೀನಿ ನೋಡಿ ಇವಾಗ. ಸೊ ಇದು ನಾವು ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ನಿಲ್ಲಿಸ್ಬೋದು ಸರ್. ಇದೇನಂದ್ರೆ ಮೋಟರೈಸ್ಡ್ ಅಲ್ಲ, ಅದೊಂದು ಆಪ್ಷನ್, ಮ್ಯಾನ್ಯಲ್ ಆಗಲ್ಲ. ಓಕೆ. ಕಂಪ್ಲೀಟ್ ಓಪನ್ ಆಗಬೇಕು. ನೋಡಿ ವೀಕ್ಷಕರೇ, ಆರಾಮಾಗಿ ಮಲ್ಕೋಬೋದು ನೀವು. ಆ್ಯಂಡ್ ನಿಮಗೆ ಮಲ್ಕೊಳ್ಳೋಕೆ ಇಷ್ಟ ಇಲ್ಲ, ಲಾಂಜರ್ ಥರ ವರ್ಕ್ ಆಗಬೇಕು ಅಂದರೂ ಕೂಡ ನೀವು ನೋಡಿ ಇಷ್ಟೇ
ಇಷ್ಟು ಬೇಕಾದ್ರೆ ಇಷ್ಟೇ ಬೇಕಾದ್ರೆ ಯೂಸ್ ಮಾಡ್ಬೋದು ಅಲ್ವಾ ಸರ್? ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇದ್ರದ್ದು ಬಟ್ಟೆ ಭಾಳ ಇಷ್ಟ ಆಯಿತು ಸರ್ ನನಗೆ. ಹೌದು ಸರ್, ಪ್ರೀಮಿಯಂ ಕ್ವಾಲಿಟಿ ತುಂಬ ಪ್ರೀಮಿಯಮ್ ಆಗಿದೆ. ನೀವು ಬಟ್ಟೆ ನೋಡಬೇಕು. ಆ್ಯಂಡ್ ಎಸ್ಪೆಷಲಿ ಸೆಂಟರ್ ಟೇಬಲಲ್ಲಿ ಇದೆ ನೋಡಿ ಸರ್. ಇದು ಸೆಂಟರ್ ಟೇಬಲ್ ಸಪ್ರೇಟಾ ಇದ್ರ ಜೊತೆ ಬರುತ್ತೆ ಸರ್? ಸ್ಟೋರೇಜ್ ಒಂದು 20 ಲೀಟರ್ ಆರಾಮಾಗಿ 20 ಲೀಟರ್ ನಿಮ್ದು ವಾಟರ್ ಕ್ಯಾನ್ ಇರುತ್ತೆ ಗೊತ್ತಾ, ಆ ವಾಟರ್ ಕ್ಯಾನ್ ಇದ್ರ ಒಳಗಡೆ ಈಸಿ ಇಳಿಸ್ಬಿಡ್ಬೋದು. ಜೊತೆಲಿ 2 ಕಪ್ ಹೋಲ್ಡರ್ ಕೊಟ್ಟಿದ್ದಾರೆ. ಆ್ಯಂಡ್ ಅಷ್ಟೇ ಅಲ್ಲದೆ ಇಲ್ಲಿ ನಿಮ್ದು ಏನಾದರೂ ಆರ್ಟಿಫೆಕ್ಟ್ಸ್ ಇಟ್ಕೋಬೇಕು ಅಂದರೆ ಇಲ್ಲಿ ಇಟ್ಕೋಬೋದು. ಇಲ್ಲ ಬೇಡ ನಮ್ಮದೇ ಐಟಮ್ ಇಟ್ಕೋಬೇಕು ಅಂದ್ರೂ ಕೂಡ ಸರ್ ಕನ್ಸೋಲಲ್ಲಿ ಜನರಿಗೆ ಏನಾದರೂ ಅಕಸ್ಮಾತ್ ರಿಕ್ವೈರ್ಮೆಂಟ್ ಇದೆ, ಒಂದು ವೈರ್ಲೆಸ್ ಚಾರ್ಜರ್ ಹಾಕ್ಕೊಡಿ, ಒಂದು ವೈರ್ಲೆಸ್ ಚಾರ್ಜರ್ ಹಾಕ್ಕೊಡೋಣ, ಒಂದು ಕಪ್ ಹೋಲ್ಡರ್, ಒಂದು ವೈರ್ಲೆಸ್ ಚಾರ್ಜರು, ಇಲ್ಲಾಂದ್ರೆ ದೊಡ್ಡದು ವೈರ್ಲೆಸ್ ಚಾರ್ಜರ್ ಬರುತ್ತೆ ಫುಲ್ ಕಂಪ್ಲೀಟ್. ಹೌದು ಅದು ಹಾಕ್ಕೊಡಿ, ಅದು ಹಾಕ್ಕೊಡೋಣ. ಆಪ್ಷನ್ ಕೊಡ್ತೀರಾ ನೀವು? ಏನು ಬೇಕು ಕಂಪ್ಲೀಟ್ಲಿ ಕಸ್ಟಮೈಸಬಲ್ ಕಂಪ್ಲೀಟ್ ಸರ್. ದೊಡ್ಡ ಬ್ರ್ಯಾಂಡಲ್ಲಿ ಸಿಗೋ ಡಿಸೈನ್ಸ್ ನಮ್ಮ ಹತ್ರ ಇದೆ, ನಾವು ಮಾಡಬಲ್ಲೆ ನಾವು. ಹೌದು ಮಾಡಬಲ್ರಿ ನೀವು. ಬಟ್ ದೊಡ್ಡ ಬ್ರ್ಯಾಂಡ್ ಅಷ್ಟು ದುಡ್ಡು ಕೊಡಬೇಕಾಗಿಲ್ಲ. ಆಲ್ಮೋಸ್ಟ್ ನಿಮಗೆ 30 to 40% ಕಡಿಮೆ ರೇಟಲ್ಲಿ ನೀವು ಇದನ್ನ ತಗೋಬಹುದು. ಆ್ಯಂಡ್ ಇನ್ನೊಂದು ಲಾಂಜರ್ ತೋರಿಸ್ಬೇಕು ನಾನು ನಿಮಗೆ. ಈ ಹೊರಗಡೆ ನೀವು ಲಾಂಜರ್ ನೋಡಿರ್ತೀರ, 2 ಅಡಿ ಲಾಂಜರ್ ನೋಡಿರ್ತೀರ. ಇಲ್ಲಿ ನೋಡಿ ಸರ್, ಇಲ್ಲಿ ಇದೆಷ್ಟು 3 ಅಡಿ ಇದೆಯಾ ಸರ್? 3 ಅಡಿ ಇದೆ ಸರ್. 3 ಫೀಟ್ ಇದೆ. ನಿಮ್ಮ ಜೊತೆ ಒಂದು ನಿಮ್ಮ ಮಕ್ಕಳಿದ್ರೆ ಆರಾಮಾಗಿ ಅವ್ರನ್ನೂ ಇಲ್ಲಿ ಮಳಿಸ್ಕೋಬಹುದು. ಸ್ನೇಹಿತರೆ ಅಲ್ಲೊಂದು ರೆಕ್ಲೈನರ್ ನೋಡಿದ್ರಿ. ಸೊ ಇಲ್ಲೂ ನೋಡಿ. ಸೊ ಈ ಪ್ಯಾಟರ್ನ್ ಅಲ್ಲಿ ರೆಕ್ಲೈನರ್ ಯಾರು ನೋಡಿಲ್ಲ ಅನ್ಕೊಂತೀನಿ ಅಲ್ವಾ? ಈ ರೀತಿ ಡಿಸೈನ್ ಅಲ್ಲಿ ಅಂದ್ರೆ ಈ ತರ ಇರುತ್ತೆ. ಎಲ್ಲ ಪ್ರೀಮಿಯಂ ಸೆಗ್ಮೆಂಟ್ ಅಲ್ಲಿ ಇದೆ ಸರ್. ಓಕೆ ಓಕೆ. ನಾರ್ಮಲ್ ಸ್ಟೋರ್ಸ್ ಅಲ್ಲಿ ಬಂದ್ಬಿಟ್ಟು ನನಗೆ ಗೊತ್ತಿರಂಗೆ ಸಿಕ್ಕಿದ್ರು ಸರ್ ಒಂದು 10% ಸಿಗ್ಬೋದೇನೋ ಅಷ್ಟೇ. ಬಟ್ ಎಲ್ಲಾ ಕಡೆ ಈ ಪ್ಯಾಟರ್ನ್ಸ್ ನನ್ನ ಹತ್ರ ಏನ್ ಪ್ಯಾಟರ್ನ್ಸ್ ಇದೆ ನಾರ್ಮಲ್ ಸ್ಟೋರ್ಸ್ ಅಲ್ಲಿ ಸಿಗಲ್ಲ. ಓಕೆ ಓಕೆ ಓಕೆ. ಇಲ್ಲಿ ರೆಕ್ಲೈನರ್ ಇದೆ ಸರ್. ರೆಕ್ಲೈನರ್ ಇದೆ ಸರ್, ಮೋಟರೈಸ್ ರೆಕ್ಲೈನರ್ ಇದೆ ನೋಡಿ ಸರ್. ಇದರಲ್ಲಿ 2 ರೆಕ್ಲೈನರ್ ಬರುತ್ತೆ 3 ಸೀಟರ್ ಅಲ್ಲಿ. 2 ಸೀಟರ್ ವಿತೌಟ್ ರೆಕ್ಲೈನರ್, ಜಸ್ಟ್ ಸೋಫಾ. ಅದು ಇದೇನ್ ಬಟ್ಟೆ ಇದು ಸರ್? ಇದು ಲೆದರೈಟ್, ಪ್ರೀಮಿಯಂ ಲೆದರೈಟ್. ಹೌದು. ಓಕೆ, ಅದಕ್ಕೆ ಒಂಥರ ಡಿಫ್ರೆಂಟ್ ಇದೆ. ಅಂಡ್ ದಿಸ್ ಕಲರ್ ಈಸ್ ಬೆಸ್ಟ್. ಒಂದು ಸ್ವಲ್ಪ ಪಿಸ್ತಾ ಕಲರ್ ತರ ಬರುತ್ತೆ ಇದು. ವೀಕ್ಷಕರೇ ಇಲ್ಲಿ ನೋಡಿ, ನಿಮಗೆ ಫಸ್ಟ್ ಲೆಗ್ ಮಾತ್ರ ಬೇಕಾ? ಫಸ್ಟ್ ಲೆಗ್ ಅಪ್ ಮಾಡ್ಕೊಳ್ಳಿ. ಆ ನಂತರ ನೀವು ಇಲ್ಲಿ ಆರಾಮಾಗಿ ನೀವು ಎಷ್ಟಿಗೆ ಬೇಕೋ ಅಷ್ಟು, ಇಷ್ಟು ಬೇಕಾದರೆ ಇಷ್ಟು, ಪೂರ್ತಿ ಬೇಕಾದರೆ ಪೂರ್ತಿ. ಇಲ್ಲ ನಮಗೆ ಜಸ್ಟ್ ಸ್ಲ್ಯಾಂಟ್ ಆಗಿರಲಿ, ಜಸ್ಟ್ ಡ್ಯೂಟಿಯಿಂದ ಬಂದಿದ್ದೀವಿ, ಸ್ವಲ್ಪ ರೆಸ್ಟಲ್ಲಿರಲಿ ಅಂತಂದರೆ ಇಷ್ಟೇ ಬೇಕಾ ನಿಮಗೆ? ಇಷ್ಟು ಬೇಕಾದರೂ ಇಲ್ಲಿ ಆರಾಮಾಗಿ ಮಾಡ್ಕೋಬೋದು ಸರ್. ಇದು ಲೈಕ್ ಇದು ಪ್ರೈಸ್ ಕೇಳ್ಬೋದು ಸರ್, ಎಷ್ಟಾಗುತ್ತೆ ಅಂತ ಹೇಳ್ಬಿಟ್ಟು? ಸರ್ ಇದು ಪ್ರೈಸ್ ಬಂದ್ಬಿಟ್ಟು ನಿಮಗೆ 1,05,000 ರೂಪೀಸ್ ಆಗುತ್ತೆ ಸರ್. 3 ಸೀಟರ್ ರಿಕ್ಲೈನರ್, 2 ಸೀಟರ್ ವಿತೌಟ್ ರಿಕ್ಲೈನರ್, 2 ಸೇರಿಬಿಟ್ಟು. ಹೌದು. ಓಕೆ 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 ಓಕೆ. ಸೊ ಇದ್ರ ಜೊತೆ ಒಂದು ನಿಮಗೆ ಎಕ್ಸ್ಟ್ರಾ ರೆಕ್ಲೈನರ್, ಸಿಂಗಲ್ ರೆಕ್ಲೈನರ್ ಸರ್ ಆವಾಗಲೇ ಹೇಳಿದ್ರು 18,000 ರೂಪಾಯಿದು ಒಂದು ರೆಕ್ಲೈನರ್ ಕೂಡ ಇಲ್ಲಿ ಕಂಪ್ಲೀಟ್ ಆಗಿ ಫ್ರೀ ಕೊಡ್ತಾ ಇದ್ದಾರೆ ಅಲ್ವಾ ಸರ್? ಇದು ಹೌದು ಸರ್. ಇದು ನೋಡಿ ಸರ್, ಇದೇ ಮಾಡೆಲ್ ನಾವು ಮಾಡಿದ್ದೀವಿ ಲಾಂಜರಲ್ಲಿ. ಇದರಲ್ಲಿ ಲಾಂಜರ್ ಮಾಡಿದ್ದೀವಿ. ಈ ಲಾಂಜರ್ ಪಕ್ಕ ಇದು ಕನ್ಸೋಲ್ ಪಕ್ಕದಲ್ಲಿ ಇದು 2 ಬಂದ್ಬಿಟ್ಟು ರಿಕ್ಲೈನರ್ಸ್ ಬರುತ್ತೆ. ಈ 2 ಸೀಟರ್ ಬಂದ್ಬಿಟ್ಟು ನಾರ್ಮಲ್ ಸೋಫಾ ಬರುತ್ತೆ. ನೋಡಿ ವೀಕ್ಷಕರೇ, ಸೊ ಇದು ಅವ್ರು ಮಾಡಿರುವಂಥದ್ದು ವರ್ಕ್, ಬೇರೆ ಕಡೆ ಮಾಡಿರೋದು. ಅದಕ್ಕೆ ಹೇಳಿದ್ದು ಇಲ್ಲಿ ಕಸ್ಟಮೈಸೇಷನ್ ಆಪ್ಷನ್ಸ್ ಇದೆ ನಿಮಗೆ. ಟೇಬಲ್ಗೆ ಎಷ್ಟಾಗುತ್ತೆ ಸರ್ ಇದು? ಸರ್ ಇದು 35,000 ರೂಪೀಸ್ ಆಗುತ್ತೆ ಸರ್. ಬಟ್ ಕ್ಲಿಯರೆನ್ಸ್ ಅಲ್ಲಿ ಇದೆ 15,000 ರೂಪೀಸ್ಗೆ ಸೇಮ್ ಪೀಸ್ ಕೊಟ್ಬಿಡ್ತೀನಿ ಸರ್. ಮೈನರ್ ಡ್ಯಾಮೇಜಸ್ ಇದೆ, ಬಟ್ ವರ್ಕಿಂಗ್ ಅಲ್ಲ, ಮೇಲ್ಗಡೆ ಅಪಿಯರೆನ್ಸ್ ಅಲ್ಲಿ ಸ್ವಲ್ಪ ಡ್ಯಾಮೇಜ್. ಎಸ್ ಸರ್, ಎಸ್ ಸರ್, ಎಸ್. ವೀಕ್ಷಕರೇ ಒಂದು ಕಾರ್ನರ್ ಸೋಫಾ, ಬಟ್ ಇಲ್ಲಿ ಕಾರ್ನರ್ ಯೂಸ್ ಆಗ್ತಾ ಇದೆ ಸರ್. ತುಂಬಾ ಕಾರ್ನರ್ಗಳು ಯೂಸ್ ಆಗಲ್ಲ, ನಾನು ನೋಡಿದ್ದೀನಿ ಅಲ್ವಾ? ಕಂಜೆಸ್ಟ್ ಮಾಡ್ಬಿಡ್ತಾರೆ ಹಂಗೇನೆ. ಅದು ಸೈಜ್ ಕಮ್ಮಿ. ನೀವೇ ಸರ್ ಹಂಗೆ ಕೊಟ್ಬಿಟ್ಟಿದ್ರೆ ಆರಾಮಾಗಿ ಕೂತ್ಕೊಳ್ಳಿ, ಆರಾಮ್ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಜೊತೆಯಲ್ಲಿ ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಕೂಡ ಇದು ಸಿಗುತ್ತೆ ನಿಮಗೆ ಇಲ್ಲಿ. ಈ ಬಟ್ಟೆ ಏನಿದು ತುಂಬಾ ಸಾಫ್ಟ್ ಆಗಿದೆ ಅಲ್ಲ ಸರ್? ಸ್ವೇಟ್ ಫ್ಯಾಬ್ರಿಕ್ ಸರ್ ಇದು. ಇದನ್ನ ಸ್ವೇಟ್ ಫ್ಯಾಬ್ರಿಕ್ ಅಂತ ಹೇಳ್ತಾರೆ. ಸೊ ಇದ್ರ ಮೇಲೆಲ್ಲ ನೀವು ಟೀಗೆ ಚೆಲ್ಲಕ್ಕೆ ಹೋಗ್ಬೇಡಿ, ಇದ್ರ ಹೋಗಲ್ಲ. ಕರೆಕ್ಟಾ ಸರ್? ಇದು ಫೀಲ್ ತುಂಬಾ ಸಿಗುತ್ತೆ. ಅಂಡ್ ಇಲ್ಲಿ ಹೆಡ್ ರೆಸ್ಟ್ ಅಡ್ಜಸ್ಟಬಲ್ ಇರೋದ್ರಿಂದ ನೀವು ಹಿಂಗಿದ್ರೆ ಹಿಂಗೆ ಎಷ್ಟು ಬೇಕೋ ಅಷ್ಟು ಒಂದು 6 ಸ್ಟೆಪ್ಸ್ ಇದಾಗುತ್ತೆ. ಇದು ಬೆಲೆ ತಿಳ್ಕೊಬೋದು ಎಷ್ಟಾಗುತ್ತೆ ಅಂತ ಹೇಳಿ? 75,000 ಆಗುತ್ತೆ ಸರ್ ಸೋಫಾ. ಟೇಬಲ್ ವಿತ್ ಟೇಬಲ್ ಜೊತೆಯಲ್ಲಿ. ಹೌದು, ಜೊತೆಲಿ ರೆಕ್ಲೈನರ್. ಹೌದು. ಅಂಡ್ ಜೊತೆಲಿ ಡೆಲಿವರಿ, ಫ್ರೀ ಡೆಲಿವರಿ ಇರುತ್ತೆ ಸರ್. ಫ್ರೀ ಡೆಲಿವರಿ ಸರ್. ಕಂಪ್ಲೀಟ್ ಬೆಂಗಳೂರು ಫ್ರೀ ಡೆಲಿವರಿ ಇರುತ್ತೆ. ಫ್ರೀ ಡೆಲಿವರಿ ಕೊಡ್ತಾ ಇದ್ದೀರಾ. ಆಲ್ ಓವರ್ ಕರ್ನಾಟಕ ಪೇಡ್ ಡೆಲಿವರಿ ಒಟ್ಟು ಡೆಲಿವರಿ ಇದೆ. 100% ಸರ್. ಮನೆ ಬಾಗಿಲು ಮುಡಿಸ್ಕೊಡ್ತೀರಾ? 100%. ಮನೆ ಮೇಲಿದ್ರೆ ಎಲ್ಲ ಸರ್ 10 ಫ್ಲೋರ್ ಇಲ್ಲಿ 20 ಫ್ಲೋರ್ ಇಲ್ಲಿ ಸರ್. ಬಟ್ ಏನಂತಂದ್ರೆ ಇವಾಗ ನಾವು ಹುಡುಗರಿಗೆ ಏನಾದರೂ ನಾವು ಇನ್ಸ್ಟಾಲೇಷನ್ ಚಾರ್ಜಸ್ ಸ್ವಲ್ಪ ಚಾರ್ಜ್ ಮಾಡ್ತೀವಿ. 20 ಫ್ಲೋರ್ ಅಲ್ಲ 30 ಫ್ಲೋರ್ ಇದ್ರು ನಮ್ಮ ಹುಡುಗರು ಡೆಲಿವರಿ ಮಾಡ್ಬಿಟ್ಟು ಬರ್ತಾರೆ. ಸಿಂಪಲ್ ಹೇಳ್ಬೇಕಂದ್ರೆ ಅವ್ರು ಇರೋದು 26 ಇಂಚು. ಹೌದು. ನಮ್ಮ ಸೋಫಾ ಬರೋದು 3 ಅಡಿ. ಹೌದು. ಸೊ ಅಷ್ಟನ್ನ ಲೆಗ್, ಹೆಡ್ ರೆಸ್ಟ್ ಎಲ್ಲ ಸೋಫಾ ಡಿಸ್ಮ್ಯಾಂಟಲ್ ಮಾಡಿ ಮನೆ ಒಳಗಡೆ ತೊಗೊಂಡೋಗ್ಬಿಟ್ಟು ಫಿಟ್ಟಿಂಗ್ ಮಾಡಿಬಿಟ್ಟು ಮಾಡಿದ್ದಾರೆ. ಸೊ ನಿಮ್ಮಲ್ಲಿ ತುಂಬಾ ಜನ ಫ್ಲಾಟ್ ಓನರ್ಸ್ ನೋಡ್ತಾ ಇರ್ತಾರೆ, ಅವ್ರಿಗೆ ಸಮಸ್ಯೆ ಇರೋದು ಇದು. 10 ಅಡಿ 10ನೇ ಫ್ಲೋರ್ ಇರುತ್ತೆ, ನಾವು ಹೆಂಗ್ ತಗೊಂಡು ಹೋಗೋದು ಗುರು? ಸರ್ವಿಸ್ ಲಿಫ್ಟ್ ಇರುತ್ತೆ. ಸರ್ವಿಸ್ ಲಿಫ್ಟ್ ಅಲ್ಲಿ ಇದ್ರಲ್ಲಿ ಹೆಂಗ್ ಹೋಗಕ್ಕೆ ಸಾಧ್ಯ? ಚಾನ್ಸೇ ಇಲ್ಲ. ಸೊ ಅಂತದ್ರಲ್ಲಿ ಸಾರ್ ಹೇಳಿದ್ದು ಒಳ್ಳೇದು, ಇವರೇ ಡಿಸ್ಮೆಂಟಲ್ ಮಾಡಿ, ಇವರೇ ಶಿಪ್ಪಿಂಗ್ ಮಾಡಿ ಮೇಲ್ಗಡೆ ತಂದ್ಬಿಟ್ಟು ನಿಮಗೆ ನಾಮಿನಲ್ ಫೀಸಲ್ಲಿ ಅಲ್ಲಿ ನಿಮಗೆ ಇನ್ಸ್ಟಾಲೇಷನ್ ಅನ್ನ ಮಾಡ್ಕೊಡೋದು ಕೂಡ ಹೋಗ್ತಾರೆ. ಸರ್ ಇವಾಗ ಎಲ್ಲಿದ್ದೀವಿ ನಾವು? ಸರ್ ಇದು ನಮ್ಮ ಪ್ರೀಮಿಯಂ ಸೆಕ್ಷನ್ ಅಲ್ಲಿ ಇದೀವಿ. ಪ್ರೀಮಿಯಂ ಸೋಫಾಸ್, ಪ್ರೀಮಿಯಂ ಡೈನಿಂಗ್ಸ್, ಪ್ರೀಮಿಯಂ ಬೆಡ್ಸ್ ಎಲ್ಲ ಪ್ರೀಮಿಯಂ. ಎಲ್ಲ ಪ್ರೀಮಿಯಂ ಸರ್. ಓಕೆ. ಸೊ ಇಲ್ಲಿ ಯಾವ್ಯಾವ ರೀತಿ ಫರ್ನಿಚರ್ಸ್ ಕೊಡ್ತೀರಾ ನೀವು ನಮಗೆ? ಸರ್ ಇಲ್ಲಿ ಫ್ಯಾಬ್ರಿಕ್ ಇಂದ ಬಂದ್ಬಿಟ್ಟು ಲೆದರ್ ತನಕ ಇದೆ ಸರ್. ಪ್ಯೂರ್ ಲೆದರ್ ತನಕ ಇದೆ. ನಾರ್ಮಲ್ ಸ್ಟ್ಯಾಟಿಕ್ ಸೋಫಾ ಇಂದ ರೆಕ್ಲೈನರ್ಸ್ ತನಕನೂ ಇದೆ. ಮೈನಲ್ ರೆಕ್ಲೈನರ್ಸ್ ಇದೆ, ಮೋಟರೈಸ್ ರೆಕ್ಲೈನರ್ಸ್ ಇದೆ, ಡ್ಯುಯಲ್ ಮೋಟರ್ಸ್ ಇದೆ. ಸೂಪರ್. 3+2 ಸೋಫಾ ಇದು. ಇಂಪೋರ್ಟೆಡ್ ಡಿಸೈನ್ ವಿತ್ ಹೆಡ್ ರೆಸ್ಟ್ ಅಡ್ಜಸ್ಟಬಲ್ ಬರುತ್ತೆ. ಓಕೆ. ಇದರಲ್ಲೂ ಸ್ಟ್ರಕ್ಚರ್ಸ್ ಬೇಸಿಕ್ ನಾನು ಹೇಳ್ಬೇಕಂದ್ರೆ ಒಂದು ವರ್ಡಲ್ಲಿ ಹೇಳ್ಬೇಕು ಅಂದ್ರೆ ಹೈ ಡೆನ್ಸಿಟಿ HR ಫಾರ್ಮ್ಸ್, ಡಿಮೋಡ್ ಸ್ಟ್ರಕ್ಚರ್, ಪೈನೋಡ್ ಸ್ಟ್ರಕ್ಚರ್, ಮತ್ತೆ
ಹೊಸ ಪ್ಲೇಸ್ 12mm ಪ್ಲೈ 18mm ಪ್ಲೈ ಎಲ್ಲಿ 12mm ಬೇಕು ಅಲ್ಲಿ ಯೂಸ್ ಮಾಡ್ತೀವಿ, ಎಲ್ಲಿ 18mm ಬೇಕು ಅಲ್ಲಿ ಯೂಸ್ ಮಾಡ್ತೀವಿ. ಸೊ ರೆಕ್ಲೈನರ್ಸ್ ಅಲ್ಲಿ ಕಂಪ್ಲೀಟ್ ಆಗಿ 18mm ಬರೋದು. ಸೂಪರ್ ಇಂಪೋರ್ಟೆಡ್ ಡಿಸೈನ್ ಇದು. ನಾನು ಯಾವ ದೊಡ್ಡ ಬ್ರ್ಯಾಂಡ್ಸ್ ಎಲ್ಲ ನಾನು ಮೆನ್ಷನ್ ಮಾಡೋದಕ್ಕಾಗಲ್ಲ. ಇದ್ರಲ್ಲಿ ಯೂಸ್ ಮಾಡಿರೋದು ಲೆದರ್, ಇಟಾಲಿಯನ್ ಲೆದರ್, ಮೈಕ್ರೋ ಲೆದರ್. ಸೊ ಇದ್ರಲ್ಲಿ ಬಂದ್ಬಿಟ್ಟು ಪೆನ್ ಸ್ಟೈನ್ಸ್ ಮತ್ತೆ ಆಯಿಲ್ ಮಾರ್ಕ್ಸ್ ಎಲ್ಲ ಹೋಗ್ಬಿಡುತ್ತೆ. ಮತ್ತೆ ಇನ್ನೊಂದು ಅಷ್ಟೇ, ಇದು ಬಂದ್ಬಿಟ್ಟು ಸ್ಕ್ರಾಚ್ ರೆಸಿಸ್ಟೆಂಟ್. ಸೌಂಡ್ ಕೇಳಿಸ್ತಾ ಇದೆ? ಇದೇ ಬಿಸಿ ಆಗ್ತಾ ಇದೆ, ಕೀ ಬಿಸಿ ಆಗ್ತಾ ಕುಡಿ ಸರ್. ಇಲ್ಲಿ ನಾನು ಮಾಡ್ತೀನಿ ನೋಡಿ ವೀಕ್ಷಕರೇ, ನೀವು ತಗೊಂಡು ಕೀ ತಗೊಂಡು ನಿಮ್ಮ ಮಕ್ಕಳು ಎಷ್ಟೇ ಗೀಚ್ಲಿ ಮಾಡ್ಲಿ ಏನು ತೊಂದರೆ ಇಲ್ಲ ಅಂತೀರಾ? ಇಲ್ಲ ನೋಡಿ, ನಿಮ್ಮ ಹೆಸರು ಬರೀತೀನಿ ನಾನು. ಬರೀರಿ ಹೌದಾ? ಆಯ್ತು. ನಾನು ಕೈಯಲ್ಲೇ ಒರೆಸ್ಬಿಟ್ರಿ. ಈ ಬಟ್ಟೆ ಸ್ಪೆಷಾಲಿಟಿನೇ ಅದು ಸರ್. ಓಹೋ, ಎಲ್ಲಾದ್ರಲ್ಲೂ ಹೋಗಲ್ಲ ಇದು. ಅಪ್ಪಿತಪ್ಪಿ ಆಮೇಲೆ ಎಲ್ಲಾದ್ರಲ್ಲೂ ಬರೆಯಕ್ ಹೋದ್ರೆ ಹೋಗಲ್ಲ. ಈ ಬಟ್ಟೆ ಸ್ಪೆಷಾಲಿಟಿ ಒಂದೇ. ತುಂಬಾ ಎಕ್ಸ್ಪೆನ್ಸಿವ್ ಬಟ್ಟೆ ಇದು. ಲೆದರ್ ಗಿಂತ ಡ್ಯೂರಬಲ್ ಬರುತ್ತೆ, ತುಂಬಾ ಚೆನ್ನಾಗಿದೆ. ಮಾಡರ್ನ್ ಆಗಿ ಇಂಟೀರಿಯರ್ಸ್ ಮಾಡಿಸಿರೋರಿಗೆ ಸೂಪರ್ ಆಗಿದೆ. ಲೆಗ್ಗು ನೋಡಿ ಸರ್. ಎಸ್ ಸರ್ ಸರ್ ಎಲ್ಲ ಅಲ್ಟ್ರಾ ಪ್ರೀಮಿಯಂ ಸೆಗ್ಮೆಂಟ್ ಸರ್ ಇದು. ಟೇಬಲ್ ಕೂಡ ಅಷ್ಟೇ. ಹೌದು ಸರ್. ಸೊ ಇದು ನವಿಲ್ಗಿರಿ ಬರುತ್ತಲ್ಲ, ಹೌದು ಅಲ್ವಾ? ಆ ತರ ಫಿನಿಶಿಂಗ್ ಕೊಟ್ಟಿರೋದು. ಓಕೆ, ಸೊ ಈ ಕಡೆ ಬಂದ್ರೆ ಇದು ನೋಡಕ್ ಹೋದ್ರೆ ಇದೊಂದು ಸೋಫಾ ಕಂಫರ್ಟ್ ಇದೆ. ಪ್ರೀಮಿಯಂ ಅಂತ ಹೇಳಕ್ಕಾಗಲ್ಲ, ಬಟ್ ಪ್ರೀಮಿಯಂ ಕ್ವಾಲಿಟಿ. ಡಿಸೈನ್ ನೋಡಿರ್ತಾರೆ ಜನ ಅಲ್ವಾ? ಹೌದು. ಓಕೆ, ಡಿಸೈನ್ ಬಂದ್ಬಿಟ್ಟು ಜನ ನೋಡಿರ್ತಾರೆ. ಹೌದು. ಬಟ್ ಕ್ವಾಲಿಟಿ ವೈಸ್ ನೋಡಕ್ ಹೋದ್ರೆ ತುಂಬಾ ಪ್ರೀಮಿಯಂ. ಅಲ್ಲೇನು ಮಾಡಿದೆ ನಾನು, ಮಿಡ್ ಸೆಗ್ಮೆಂಟ್ ಇದು ಕ್ವಾಲಿಟಿ ಇದೆ ಅಂತ ಹೇಳಿದೆ ನಾನು. ಹೌದು. ಸೊ ಇದು ಬಂದ್ಬಿಟ್ಟು ಪ್ರೀಮಿಯಂ ಸೆಗ್ಮೆಂಟ್ ಇದು ಕ್ವಾಲಿಟಿ ಇದು. ಇದು ಪ್ರೀಮಿಯಂ. ಇದು ನಾವಲ್ಲಿ ಮಿಡ್ ನೋಡಿದ್ವಿ. ಮಿಡ್ ಲ್ಯಾಮಿನೇಟೆಡ್ ಪ್ಲೈ 18mm ಪ್ಲೈ ವಿತ್ ಲ್ಯಾಮಿನೇಟ್ HR ಫೋಮು. ಇದ್ರಲ್ಲಿ ಕೂತ್ಕೊಂಡು ಒಂದ್ಸತಿ ಹಾರ್ಡ್ನೆಸ್ ಕ್ವಾಲಿಟಿ ನೋಡಿ ನಿಮ್ಗೆ ನಾವು ತೋರಿಸ್ಬಿಡೋಣ. ಸರ್ ಹೇಳ್ತವ್ರೆ ತುಂಬ ಪ್ರೀಮಿಯಂ ಅಂತ ಇದು. ನಾನು ಅಲ್ಲೂ ಎಕ್ಸ್ಪೀರಿಯನ್ಸ್ ಮಾಡಿದೆ, ಓಕೆನಾ? ಸೊ ಇಲ್ಲಿ ಎಕ್ಸ್ಪೀರಿಯನ್ಸ್ ಮಾಡೋಣ. ಎಕ್ಸ್ಟ್ರಾ ಪ್ರೀಮಿಯಂ ಅಲ್ಲಿ ಅಂಥದ್ದೇನು ಸಿಗ್ತಾ ಇದೆ. ಇದು ಬ್ಯಾಕ್ ಸೈಡ್ ತುಂಬ ಚೆನ್ನಾಗಿದೆ. ಬ್ಯಾಕ್ ಸೈಡ್ ಚೆನ್ನಾಗಿದೆ. ಸೀಟಿಂಗು ಅಷ್ಟೇ ಸ್ವಲ್ಪ ಒಳಗಡೆ ಒಂದು 4 ಇಂಚ್ ಆದ್ರೂ ಒಳಗಡೆ ಹೋಗ್ತಾ ಇದೀವಿ ನಾವು. ವಾವ್, ದಿಸ್ ಇಸ್ ಸೋ ಕಂಫರ್ಟೇಬಲ್ ಸರ್. ಇದು ಸರ್ ಇದೊಂದು ಸೋಫಾ ಕಂಫರ್ಟ್ ಇದೆ. ಜಸ್ಟ್ 3 ಸೀಟರ್ ಅಲ್ವಾ ಸರ್? ಇದು 3 ಸೀಟರ್ ಮಾತ್ರನೇ ಇದು. ವಿತ್ ಸ್ಟೋರೇಜ್ ಬರುತ್ತೆ. ಇದು ಕಾಮನ್ ಪ್ರಾಡಕ್ಟೇ ಇದು. ಓಕೆ. ಸೊ ಇದು ಆಲ್ಮೋಸ್ಟ್ ನಾವೆಲ್ಲ ಕಡೆ ನೋಡಿರ್ತೀವಿ ಅಲ್ವಾ? ಇದು ಸೊ ಕ್ವೀನ್ ಸೈಜ್ ಆಗ್ಬಿಡುತ್ತೆ. ಕ್ವೀನ್ ಸೈಜ್ ಆಗುತ್ತೆ. ಇದ್ರ ಬಗ್ಗೆ ಏನು ಆಲ್ರೆಡಿ ಜನರು ಎಲ್ಲರಿಗೂ ಗೊತ್ತಿರುವಂಥದ್ದು. ಆ್ಯಂಡ್ ಇದಕ್ಕೆ ನಿಮಗೆ ಮಲೇಷಿಯನ್ ಡಿಸೈನ್ ಕೊಟ್ಟಿರ್ತಾರೆ. ನೋಡಿ ಸರ್, ಇದೊಂದು 3+2 ಸೋಫಾ. ಇದು ಮುಂಬೈ ಡಿಸೈನ್ಸ್ ಇದೆಲ್ಲ. ಲೈಕ್ ರಿಪಿಟೇಷನ್ ಇಲ್ಲ ನೋಡಿ ಇಲ್ಲಿ ಅಲ್ವಾ? ಎವ್ರಿಥಿಂಗ್ ಇಸ್ ಯೂನಿಕ್. ಇಲ್ಲಿ ನಿಮ್ಮ ಅಂಗಡಿಯಿಂದ ಒಂದು ಸೋಫಾ ತೊಗೊಂಡೋದ್ರೆ ನಮ್ಮ ಏರಿಯಾದಲ್ಲಿ ಯಾರ ಹತ್ರ ಮತ್ತೆ ಆ ಥರ ಡಿಸೈನ್ ಇರಲ್ಲ ಅನ್ಕೊಂತಿದ್ದಾರೆ. ಶಿಕ್ಷಕರು ಇಲ್ಲಿ ನೋಡ್ಬೋದು ಗೋಲ್ಡನ್ ಪೈಪಿಂಗ್ ಎಲ್ಲ ಮಾಡಿದ್ದಾರೆ. ಇಲ್ಲಿ ಕೆಳಗಡೆ ಸೈಡ್ ಡಿಸೈನ್ಸ್ ಬರ್ತಾ ಇದೆ. ಸರ್ ಇದು ಬೇಸಿಕ್ ಸೋಫಾ ಸರ್. ಇದು 49,000 ರೂಪೀಸ್. 3 2 ಸೆಂಟರ್ ಟೇಬಲ್ 2 ಪಫಿ. 2 ಇಯರ್ಸ್ ವಾರಂಟಿ ಕೊಡ್ತೀನಿ ಕಂಪ್ಲೀಟ್ ಸೋಫಾಗೆ, ಫ್ರೇಮ್ಗೆ, ಫೋಮ್ಗೆ ಎಲ್ಲದಕ್ಕೂ 2 ಇಯರ್ಸ್ ವಾರಂಟಿ ಕೊಡ್ತೀನಿ. ಕಂಪ್ಲೀಟ್ ಸೆಟ್ 49,000 ರೂಪೀಸ್. ಓಕೆ, ಇದ್ರ ಜೊತೆ ಮಿನಿ ಸೀಟರ್ ಕೂಡ ಸಿಗುತ್ತಲ್ವ ನಮಗೆ? ಸರ್ ಇಲ್ಲಿ ಒಂದು ಒಳ್ಳೆ ಲೆಮನ್ ಕಲರ್ದು ಸೋಫಾ ಇದೆ. ಇದು ಇಂಪೋರ್ಟೆಡ್ ಮಾಡಲ್. ಇದು 3 to 1 ಬರುತ್ತೆ. ಡಿಫ್ರೆಂಟ್ ಕಲರ್ ಆಪ್ಷನ್ ಸಿಗುತ್ತೆ. ಯಾವ ಕಲರ್ ಬೇಕಿದ್ರು ಕಸ್ಟಮೈಸೇಷನ್ ಮಾಡ್ಕೊಬೋದು. ತುಂಬ ಚೆನ್ನಾಗಿದೆ ಸರ್ ಇದು. ಇವೆಲ್ಲ ಈಗ ಕೆಲವೊಬ್ರು ಇಂಟೀರಿಯರ್ ಮಾಡಿಸಿರ್ತಾರೆ ಸರ್, ನಮ್ಮ ಮನೆಗೆ ಇದೇ ರೀತಿ ಇಂಟೀರಿಯರ್ ಬೇಕು ಅಂತ. ಅಂಥವ್ರಿಗೆಲ್ಲ ಮಾಡ್ಸಿರೋದಲ್ಲ 100% ಸರ್. ಸರ್ ಮತ್ತೆ ಇನ್ನೊಂದು ಸರ್, ಅಕಸ್ಮಾತ್ ಕಸ್ಟಮರ್ ಬಂದ್ಬಿಟ್ಟು ಎಲ್ಲೋ ತುಂಬ ದೂರ ಇರ್ತಾರೆ, ಇಲ್ಲ ಅವ್ರ ಟೈಮ್ ಶೆಡ್ಯೂಲ್ಸಿಂದ ಬರೋಕ್ಕಾಗಲ್ಲ. ಓಕೆ ಓಕೆ. ಅವ್ರು ನಮಗೆ ಒಂದು ಕನ್ಫರ್ಮೇಷನ್ಗೆ ಒಂದು 2,000 ರೂಪೀಸ್ 5,000 ರೂಪೀಸ್ ಒಂದು ಬುಕಿಂಗ್ ಅಮೌಂಟ್ ಏನಾದ್ರು ಕೊಟ್ಟರೆ ನಾವು ನಮ್ಮ ಕ್ಯಾಟಲಾಗ್ಸು ಮತ್ತು ನಮ್ಮದು ಒಂದು ಫೋಟೋಸು, ಫೋಮ್ ಮೆಟೀರಿಯಲ್ಸ್ ಎಲ್ಲ ತೊಗೊಂಡು ಅವ್ರ ಮನೆಗೆ ಸೈಟ್ ವಿಸಿಟ್ ಬೇಕಾದ್ರೆ ಕೊಟ್ಟು. ಆಪ್ಷನ್ ಇದೆಯಾ? ಆಪ್ಷನ್ ನಾನು ಕೊಡ್ತೀನಿ ನಾನು. ಕೆಲವರು ಸರ್ ಬಾನಸವಾಡಿ ಅಂದರೆ ಕೆಲವರು ದೂರ ಅಂತಾರೆ. ಕೆಲವೊಂದು ಆಫೀಸಲ್ಲಿ ವರ್ಕಿಂಗ್ ಇರ್ತಾರೆ, ಅವ್ರಿಗೆ ಟೈಮ್ ಸಿಗಲ್ಲ ಬರೋದಕ್ಕೆ. IT ಪೀಪಲ್ಗೆ ಅಂಥವ್ರಿಗೆ ಬೇಕಾದ್ರೆ ಸೈಟ್ ವಿಸಿಟ್ ಕೊಟ್ಟು ಬೇಕಾದ್ರೆ ಅವ್ರ ಮನೆಲ್ಲ ಫೈನಲೈಸ್ ಮಾಡ್ಬೋದು. ಯಾವ ಥರ ಬರುತ್ತೆ ಕಂಪ್ಲೀಟ್ ಆಗಿ ನಾನೇ ಖುದ್ದಾಗಿ ಬೇಕಾದ್ರೆ ಹೋಗ್ತೀನಿ ನಾನು, ಹೋಗಿ ಎಲ್ಲ ಎಕ್ಸ್ಪ್ಲೇನ್ ಮಾಡ್ಬಿಟ್ಟು ಡೀಲ್ ಕ್ಲೋಸ್ ಮಾಡ್ಬೋದು. ದಿಸ್ ಇಸ್ ಬೆಟರ್ ಸರ್ವಿಸ್. ಈಗಿನ ಜನರಿಗೆ ಟೈಮ್ ಇಲ್ದಿದ್ದವ್ರಿಗೆ ಈ ಥರ ಎಲ್ಲ ಬೇಕು ಅಂತಂದ್ರೆ ಇಲ್ಲಿ ಬರೋಕ್ಕಂತೂ ಆಗಲ್ಲ. ಈ ಟ್ರಾಫಿಕಲ್ಲೂ ಕಷ್ಟ ಆಗುತ್ತೆ ಅನ್ಕೊಳ್ಳೋಣ. ಕೊಟ್ಟು ಈ ಥರ ಬರುತ್ತೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಅವ್ರು ಬೇಕಾದ್ರೆ ಮನೆಯಲ್ಲ ಫೈನಲೈಸ್ ಮಾಡ್ಕೋಬೋದು. ಸರ್ ಇದೇನು ಸ್ಪೆಷಲ್? ಸರ್ ಇದೊಂದು ಇಂಪೋರ್ಟೆಡ್ ಮಾಡೆಲ್. ಇದು ಇಂಪೋರ್ಟೆಡ್ ಮಾಡೆಲ್ ಇದು. ಆಯ್ತಾ? ಕೂತ್ಕೊಳ್ಳೋಣ ನಾನು. ಇದು ಒಳಗಡೆನೆ ಹೊಟ್ಟೋಗ್ಬಿಡ್ತೀವಿ ಸರ್ ನಾವಿದು. ಎಮರ್ಸಿವ್ ಅಂತಾರಲ್ಲ, ವಾಹ್, ದಿಸ್ ಇಸ್ ನೆಕ್ಸ್ಟ್ ಲೆವೆಲ್ ಸರ್. ಸಿಂಗಲ್ ಅಲ್ಲಿ ಕೂತ್ಕೊಂಡಾಗ 3 ಸೀಟರ್ಗಿಂತ ಸಿಂಗಲ್ ಅಲ್ಲಿ ಕೂತ್ಕೊಂಡಾಗ ಕಂಫರ್ಟ್ ನೆಕ್ಸ್ಟ್ ಲೆವೆಲ್ ನೋಡಿ. ನೀವು ಕೂತ್ಕೊಂಡ್ಬಿಟ್ರೆ ಫುಲ್ ಎಮರ್ಸಿವ್, ಅಂದರೆ ಒಳಗಡೆ ಹೊಟ್ಟೋಗ್ಬಿಡ್ತೀವಿ ನಾವು ಅಲ್ವಾ? ಇನ್ನೊಂದು ಏನಾಗುತ್ತೆ ಅಂತಂದರೆ ಜನರು ಬಂದ್ಬಿಟ್ಟು ವೀಡಿಯೋ ನೋಡ್ಬಿಟ್ಟು ವೀಡಿಯೋಲ್ಲ ಜಡ್ಜ್ ಮಾಡೋಕ್ಕೆ ಶುರು ಮಾಡ್ಬಿಡ್ತಾರೆ. ರೇಟ್ ಜಾಸ್ತಿನಪ್ಪ, ಹಂಗಪ್ಪ ಹಿಂಗಪ್ಪ. ಒಂದ್ಸತಿ ಬರ್ಬೇಕು ಸ್ಟೋರ್ಗೆ, ವಿಸಿಟ್ ಮಾಡಿಬಿಟ್ಟು ಫೀಲ್ ಮಾಡಿ, ಕಂಫರ್ಟ್ ಎಲ್ಲ ಫೀಲ್ ಮಾಡಿ, ಕ್ವಾಲಿಟಿ ನೋಡಿದಾಗ ಜನರಿಗೆ ಅರ್ಥ ಆಗುತ್ತೆ ರೇಟ್ ಏನಕ್ಕೆ ಜಾಸ್ತಿ, ಏನು ಡಿಫ್ರೆನ್ಸು ಅಂತ. ಕರೆಕ್ಟ್. ಕೆಲವರು ಏನಾಗ್ತಿದೆ ಅಂತಂದರೆ, ಕೆಲವರು 10,000 ಸೋಫಾ ಮಾರೋರು ಇದ್ದಾರೆ, 1,00,000 ಸೋಫಾ ಮಾರೋರು ಇದ್ದಾರೆ.
ಜನರು ಕನ್ಫ್ಯೂಸ್ ಆಗ್ಬಿಟ್ಟಿದೆ ಯಾರು ನಂಬಬೇಕು ಯಾರು ಬಿಡಬೇಕು ನಂಬಾರ್ದು ಅಂತ. ಕರೆಕ್ಟ್, ಹೌದು ಹೌದು, ಸರ್ ಹೇಳಿದ್ ಕರೆಕ್ಟ್. ನೀವು ಇಲ್ಲಿ ಬಂದಾಗ ತಗೊಳ್ಳೇಬೇಕಂತೇನಿಲ್ಲ, ಇಲ್ಲ ಒಂದು ಎಕ್ಸ್ಪೀರಿಯನ್ಸ್ ತಗೊಳ್ಳಿ. ಇಷ್ಟ ಆಯ್ತಾ ತಗೊಳ್ಳಿ, ಇಲ್ಲಾದ್ರೆ ಇಲ್ಲ, ಒಂದು ಎಕ್ಸ್ಪೀರಿಯನ್ಸ್ ಮಾಡ್ದಂಗೆ ಆಯ್ತು ಅಲ್ವಾ ಸರ್? ಅಷ್ಟೇ ಸರ್, ಎಕ್ಸ್ಪೀರಿಯನ್ಸ್ ಸೆಂಟರ್ ಅನ್ಕೊಂಬಿಡಿ ನೀವು, ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಜೊತೆ ನಮ್ಗೆ ರೆಕ್ಲೈನರ್ ಸಿಗ್ಬೋದಾ? ಕೊಡ್ತೀನಿ ಸರ್. ಸರ್ ಚೆಸ್ಟರ್ಫೀಲ್ಡ್ ಸೋಫಾ ಇದು ಹೆಂಗೆ ಅಂದರೆ ಸರ್, ಚಿಕ್ಕ ಮಕ್ಕಳಿಂದ ವಯಸ್ಸಾಗಿರೋರ ತನಕ ಈ ಸೋಫಾನ ಇಷ್ಟಪಡೋರೆ, ಎಲ್ಲರಿಗೂ ಇಷ್ಟನಾಯ್ತು. ಇಷ್ಟನಾಗೋದು. ಚೆಸ್ಟ್ ಡಿಸೈನ್ ಇಸ್ ಒಂಥರ ಕ್ಲಾಸಿಕ್ ಸರ್ ಅದು ಆ್ಯಕ್ಚುಲಿ. ಸರ್ ಹೌದು, ಬಟ್ ಇನ್ನೊಂದು ಡಿಫ್ರೆನ್ಸ್ ನನ್ನ ಹತ್ರ ನೋಡೋಕೆ ಹೋದ್ರೆ ಈ ಫ್ಲೀಟ್ಸ್ ಅಂತೀವಲ್ಲ ಇದನ್ನ, ಹೌದೌದು, ಫಿನಿಶಿಂಗ್ ನೋಡಿ, ಅಲೈನ್ಮೆಂಟು, ಫಿನಿಶಿಂಗು ಚೆನ್ನಾಗಿ ಬಂದಿದೆ ಸರ್ ಇದು. ಈ ಫಿನಿಶಿಂಗ್ ಬಂದ್ಬಿಟ್ಟು ನಿಮ್ಗೆ ತುಂಬ ಕಡಿಮೆ ಜಾಗದಲ್ಲಿ ಸಿಗೋದು. ಸೊ ನೀಟ್ನೆಸ್ ಇದೆ ಇದು, ಅಂದರೆ ಒಂದು ಯೂನಿಫಾರ್ಮಿಟಿ ಇದೆ ಆ ಥರ, ಒಂದು ಮೇಲೆ ಒಂದು ಕೆಳಗೆ ಆ ಥರ ಏನಿಲ್ಲ. ಇದು ಸ್ವೇಡಾ ಸರ್? ಇದು ಸರ್ ಇದು ವೆಲ್ವೆಟ್ ಸ್ವೇಡ್ ಸರ್. ಇದು ವೆಲ್ವೆಟ್ ಸ್ವೇಡ್. ಹೌದು, ಸ್ವೇಡ್ ಕೂಡ ಜೊತೆಲಿ ವೆಲ್ವೆಟ್ ಕೂಡ. ಹೌದು ಸರ್. ಈ ಪಿಲೋಸ್ ಎಲ್ಲ ಜೊತೆ ಬರುತ್ತೆ ಸರ್, ಕಾಂಪ್ಲಿಮೆಂಟ್ರಿ. ಹೌದು ಸರ್. ಓಕೆ, ಸೋಫಾಗೆ 4 ಪಿಲೋ ಬರುತ್ತೆ, ವಿಂಗ್ ಚೇರ್ಗೂ ಒಂದು ಪಿಲೋ ಬರುತ್ತೆ. ಸೊ ಇದಕ್ಕೂ ಒಂದು ಪಿಲೋ ಕೊಡ್ತೀವಿ, ಇದಕ್ಕೊಂದು ಪಿಲೋ ಬರುತ್ತೆ. ಬಾಸ್ ಚೇರ್, ವಿಂಗ್ ಚೇರ್ ಅಂತಲೂ ಕೂಡ ಕರೀತಾರೆ ವೀಕ್ಷಕರೇ, ನೋಡ್ಬೋದು ಚೆನ್ನಾಗಿದೆ. ಆ್ಯಂಡ್ ಜೊತೆಯಲ್ಲಿ ಸೆಂಟರ್ ಟೇಬಲ್ಸ್ಗಳು ಎಲ್ಲ ಜಸ್ಟ್ ತುಂಬ ಚೆನ್ನಾಗಿರುತ್ತೆ. ಆದರೆ ನೀವು ಸಜೆಸ್ಟ್ ಮಾಡ್ತೀರಾ ಇದಕ್ಕೆ ಯಾವ್ದು ಸರಿ ಸರ್? ಏನಿಲ್ಲ ಸರ್, ಅವ್ರು ಬರೋವಾಗ ಅವ್ರದ್ದೊಂದು ಲಿವಿಂಗ್ ರೂಮ್ದು ಒಂದು ವಿಡಿಯೋ ತೊಗೊಂಬರಲಿ, ಇಲ್ಲ ಫೋಟೋ ತೊಗೊಂಬರಲಿ, ಒಂದು ಅಪ್ರಾಕ್ಸಿಮೇಟ್ ಮೆಜರ್ಮೆಂಟ್ಸ್. ಯಾಕಂದ್ರೆ ನಮ್ಗೊಂದು ಪ್ರೈಸಿಂಗ್ ಹೇಳೋದಕ್ಕೆ ನಮ್ಗೊಂದು ಈಸಿ ಆಗುತ್ತೆ. ಅವ್ರದ್ದು ಮೆಜರ್ಮೆಂಟ್ಸ್ ಎಷ್ಟಿದೆ, ಆಮೇಲೆ ಅವ್ರ ಲಿವಿಂಗ್ ರೂಮ್ದು ಒಂದು ವಿಡಿಯೋ ತೊಗೊಂಬಂದ್ರೆ ಒಂದು 360 ನಿಂತ್ಕೊಂಡ್ಬಿಟ್ಟು ಹಿಂಗೆ ಥರ ತಿರುಗಿದ್ರೆ ಎಲ್ಲ ನಮ್ಮ ಡೋರ್ಸು, ವಿಂಡೋಸು ಎಲ್ಲ ಬರುತ್ತೆ, ನಮ್ಗೊಂದು ಐಡಿಯಾ ಬರುತ್ತೆ. ಟಿವಿ ಯೂನಿಟ್ ಎಲ್ಲಿ ಬರುತ್ತೆ, ಸೊ ಟಿವಿ ಯೂನಿಟ್ ಆಪೋಸಿಟ್ ಅಲ್ಲಿ ನಮಗೆ ಸೋಫಾಸ್ ಆಗಬೇಕು. ಸೊ ಟಿವಿ ಯೂನಿಟ್ ಹಾಕಿದ್ರೆ 3+2 ಆಗಬೇಕು ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ರಿಕ್ಲೈನರ್ ಬೇಕು, ಸೋಫಾನು ಬೇಕು. ಟಿವಿ ಆಪೋಸಿಟ್ ನಮಗೆ ರಿಕ್ಲೈನರ್ ಹಾಕೊಬೇಕು, ಸೈಡಲ್ಲಿ ಬಂದ್ಬಿಟ್ಟು ನಾವು 2 ಸೀಟರ್ ಹಾಕೊಬೇಕು. ಹೌದೌದು. ಸೊ ಆ ಥರದ ಒಂದು ಐಡಿಯಾಸು, ಇಲ್ಲ ಲಾಂಜರ್ ಸೆಟ್ ಆಯಿತು ಲಾಂಜರು, ಇಲ್ಲ ಕಾರ್ನರ್ ಸೆಟ್ ಆಯಿತು ಕಾರ್ನರು. ಸೊ ಆ ಥರ ಅವ್ರ ಮನೆಗೆ ಯಾವ ಥರ ಸೆಟ್ ಆಗುತ್ತೆ ಅನ್ನೋ ಥರ ನಮ್ಮ ಕಡೆಯಿಂದ ಸಜೆಷನ್ಸ್ ಕೊಡ್ತೀವಿ, ಬಟ್ ಡಿಸಿಷನ್ ಕಸ್ಟಮರೇ ಮಾಡಬೇಕು. ಇನ್ ಕೇಸ್ ಏನಾದರೂ 2 ಫ್ಲೋರ್ 3 ಫ್ಲೋರ್ ಇತ್ತು ಅಂದರೆ ಬರೋವಾಗಲೇ ಒಂದು ಅಪ್ರಾಕ್ಸಿಮೇಟ್ ಒಂದು ಸ್ಟೇರ್ ಕೇಸ್ ಮೆಜರ್ಮೆಂಟು, ಇಲ್ಲ ಒಂದು ಕೆಳಗಡೆಯಿಂದನೇ ಒಂದು ಸ್ಟೇರ್ ಕೇಸ್ ವಿಡಿಯೋ ಅವ್ರ ಮನೆಗೆ ಹೋಗೋದು, ಆ ವಿಡಿಯೋ ತೊಗೊಂಡ್ಬಿಟ್ರೆ ಇಲ್ಲ ನಾವು ನೋಡ್ತೀವಿ ಆಗ್ಬಿಟ್ಟು ಎಳಿಬೋದಾ, ಇಲ್ಲ ಪಕ್ಕದ ಖಾಲಿ ಸೈಟ್ ಇದೆಯಾ, ಇಲ್ಲ ರೋಡ್ ಇದೆಯಾ, ಇಲ್ಲ ಕೆಲವೊಂದು ಟೈಮ್ ಏನಾಗೋದು ಒಂದು ಎಕ್ಸ್ಪೀರಿಯನ್ಸ್ ಏನಂತಂದ್ರೆ, ಸೆಕೆಂಡ್ ಫ್ಲೋರ್ಗೆ ಸೋಫಾ ಎತ್ತಬೇಕು, ಸ್ಟೇರ್ ಕೇಸಲ್ಲಿ ಹೋಗ್ತಾ ಇಲ್ಲ, ಫ್ರಂಟಲ್ಲಿ ಬಂದ್ಬಿಟ್ಟು ಎಲೆಕ್ಟ್ರಿಕ್ ವೈರ್ಸ್ ಇದೆ. ಎಳೆಕೋ ಆಪ್ಷನ್ ಇಲ್ಲ, ಎಳೆಕೋ ಆಪ್ಷನ್ ಇಲ್ಲ, ಸೋಫಾ ಎತ್ತಕ್ಕೋ ಆಪ್ಷನ್ ಇಲ್ಲ, ಏನಿಲ್ಲ. ಸೋಫಾನ ಕಂಪ್ಲೀಟ್ ಪಾರ್ಟ್ ಡಿಸ್ಮ್ಯಾಂಟಲ್ ಮಾಡಿ ಕಂಪ್ಲೀಟ್ ನಮ್ಗೆ 2 ದಿನ ಟೈಮ್ ಆಯ್ತು ಎತ್ಕೊಂಡು. ಬಟ್ ಅದು ಮಾಡಿದ್ರಿ ನೀವು? ಮಾಡಿದ್ರಿ, ಬಟ್ ಸೋಫಾ ತೊಗೊಂಬಂದು ಕಟ್ ಮಾಡಿ ಎಲ್ಲಾನು ಡಿಸ್ಮ್ಯಾಂಟಲ್ ಮಾಡಿ ಫಿಟ್ಟಿಂಗ್ ಮಾಡೋ ಥರ ಮತ್ತೆ ರೆಡಿ ಮಾಡಿಸಿ ಮತ್ತೆ ತೊಗೊಂಡೋಗಿ ಫಿಟ್ಟಿಂಗ್ ಮಾಡಿದ್ವಿ. ಒಟ್ನಲ್ಲಿ ಕಸ್ಟಮರ್ ಮನೆಗೆ ಹೋಗ್ಬೇಕು ಅಲ್ವಾ? ಸೂಪರ್ ಸರ್, ಬನ್ನಿ ನೆಕ್ಸ್ಟ್ ನೋಡೋಣ. ಸರಿ, ಇಲ್ಲಿ ಒಂಥರ ಕ್ಲಾಸಿಕ್ ಸೋಫಾ, ಇದು ಒಂಥರ ಬ್ಯಾಗ್ ಸೋಫಾ ಅಂತೀವಿ, ಸ್ಕೂಲ್ಗೆ ಬ್ಯಾಗ್ಸ್ ಹಾಕೊಂತೀವಲ್ಲ. ಹೌದೌದು, ಬ್ಯಾಗ್ ಇದು ಬಂದ್ಬಿಟ್ಟು ಸೆಪರೇಟ್ ಇರುತ್ತೆ, ಇದರೊಳಗಡೆ ಫಿಲ್ಲಿಂಗ್ ಇರುತ್ತೆ. ಇದು ಇದೇನಿದು ಒಂಥರ ಡಿಫ್ರೆಂಟ್ ಡಿಸೈನ್ ಸರ್ ಇದು. ಓಕೆ, ಇದರೊಳಗಡೆ ರೆಕ್ರಾನ್ ಫಿಲ್ಲಿಂಗ್ ಬರುತ್ತೆ, ಇದು ರೆಕ್ರಾನ್ ಫಿಲ್ಲಿಂಗ್ ಬರುತ್ತೆ. ಕೂತ್ಕೊಳ್ಳಿ, ಇದು ನಮ್ಗೆ ಒಳ್ಳೆ ಬ್ಯಾಕ್ ಸಪೋರ್ಟ್ ಒಳ್ಳೆ ಚೆನ್ನಾಗಿ ಕೊಡ್ಸುತ್ತೆ. ಇದು ಆ್ಯಕ್ಚುಲಿ ನಿಮಗೆ ಇದು ಒಳ್ಳೆ ಸಪೋರ್ಟ್ ಬರುತ್ತೆ, ಬ್ಯಾಕ್ ಸಪೋರ್ಟ್ ತುಂಬ ಚೆನ್ನಾಗಿ ಸಿಗುತ್ತೆ. ಆ್ಯಂಡ್ ಇಲ್ಲಿ ಚೆನ್ನಾಗಿ ಬಂದಿದೆ, ಇದು ಒಳ್ಳೆ ಐಡಿಯಾ ಸರ್ ಇದು. ಹೌದು ಅಲ್ವಾ? ಬೇಕಂದ್ರೆ ಬೇಕು ನೋಡಿ, ತುಂಬ ಚೆನ್ನಾಗಿದೆ. ಇದೇನು ಬಟ್ಟೆ ಇದು? ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಸರ್, ಡಿಫ್ರೆಂಟ್ ಬಟ್ಟೆ ಸ್ಟುವರ್ಟ್ ಫ್ಯಾಮಿಲಿಗೆ ಬರುತ್ತೆ ಸರ್. ಇದು ಕೂಡ ಸರ್, ಅದು ಪಿಂಕ್ ಚೇರ್ ಇದೆಯಲ್ಲ, ಸೊ ಪಿಂಕಿಗೆ ಬ್ಲೂ ಪೈಪಿಂಗ್ ಕೊಟ್ಟಿದ್ದೀವಿ, ಬ್ಲೂಗೆ ಪಿಂಕ್ ಪೈಪಿಂಗ್ ಕೊಟ್ಟಿದ್ದೀವಿ. ಕಾಂಟ್ರಾಸ್ಟ್ ಮಾಡಿದ್ದೀರಾ ನೀವು? ಕಾಂಟ್ರಾಸ್ಟ್ ಮಾಡಿದ್ದೀನಿ. ಇದೊಂದು ಯೂನಿಕ್, ನಿಮ್ಮ ಮನೇಲಿ ಹೆಡ್ ಆಫ್ ದ ಫ್ಯಾಮಿಲಿ ಕುತ್ಕೊಳ್ಳೋಕ್ಕಿದೆ ಆ್ಯಕ್ಚುಲಿ ಅಲ್ವಾ ಸರ್? ಸೂಪರ್ ಆಗಿದೆ ಸರ್ ಇದು. ಇದ್ರ ಜೊತೆ ರೆಕ್ಲೈನ್ ಕೊಡ್ತೀರಾ? ಇದ್ರ ಜೊತೆಲಿ ಕೊಡ್ತೀನಿ ಸರ್, ಇದು ಕೂಡ ಫ್ರೀ ಇದೆ. ಒನ್ ಮೋರ್ ಯೂನಿಕ್ ಸರ್, ರಾಯಲ್ ಆಗಿ ಹೈಲೈಟ್ ಆಗಿ ಸೋಫಾ ಬೇಕು ಅಂತಂದ್ರೆ ಇದೊಂದು ಆಪ್ಷನ್ ಇದೆ, ವೈಟ್ ಕಲರು ವಿತ್ ವುಡನ್ ಎಲಿಮೆಂಟ್ಸು. ಸೊ ನೋಡ್ಬೋದು, ಏನು ಇದು ಲೇಯರ್ ಬೈ ಲೇಯರ್ ಕೊಟ್ಟಿದ್ರೆ ಹೆಂಗೆ ಸರ್? ಲೇಯರ್ ಬೈ ಲೇಯರ್ ಸರ್, ಇದು ಸೆಪರೇಟ್ ಪೀಸು, ಇದು ಸೆಪರೇಟ್ ಪೀಸು. ಸೊ ಇದೊಂದು ಲೇಯರ್ ಪೀಸು, ಇದೊಂದು ಲೇಯರ್ ಪೀಸು, ಲೇಯರ್ ಬೈ ಲೇಯರ್. ತುಂಬ ಚೆನ್ನಾಗಿ ಬಂದಿದೆ ಸರ್ ಇದು. ಸರ್ ಫಿನಿಶಿಂಗ್ ಹೆಂಗಿದೆ, ಕ್ವಾಲಿಟಿ ಹೆಂಗಿದೆ ವೀಕ್ಷಕರೇ? ಆ್ಯಕ್ಚುಲಿ ನಮ್ಮ ಖುಷಿ ಈ ಥರ ಎಲ್ಲ ಸೋಫಾದಲ್ಲಿ ಕುತ್ಕೊಳ್ಳೋದಕ್ಕೆ. ಎಲ್ಲರೂ ಒಂದೊಂದು ಸೋಫಾ ಕುತ್ಕೊಳ್ಳೋಕೆ ಇದ್ರೆ ನಮಗಂತೂ 100 ಸೋಫಾದಲ್ಲಿ ಕುತ್ಕೋಬೋದು. ಅದಕ್ಕೆ ಹೇಳೋದು, ನೀವು ಒಂದ್ಸಲ ಬನ್ನಿ. ಸ್ವಲ್ಪ ಇದು ಲೈಕ್ ಒಂಥರ ಆ ಟವಲ್ ಫಿನಿಶಲ್ಲಿ ಬರುತ್ತೆ. ಇದು ಬುಕ್ಲೆ ಫ್ಯಾಬ್ರಿಕ್ ಅಂತ, ಮಿನಿ ಬುಕ್ಲೆ ಅಂತೀವಿ ಇದನ್ನು. ಏನು ಫ್ಯಾಬ್ರಿಕ್? ಮಿನಿ ಬುಕ್ಲೆ ಫ್ಯಾಬ್ರಿಕ್. ಚೆನ್ನಾಗಿದೆ ಸರ್ ಇದು, ಸ್ವಲ್ಪ ಡಿಫ್ರೆಂಟ್ ಇದೆ. ಇದಕ್ಕೆ ಕಾಂಪ್ಲಿಮೆಂಟ್ ಆಗೋ ಥರ ಒಂದು ಸೆಂಟರ್ ಟೇಬಲ್ಸ್ ಕೂಡ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ನೆಕ್ಸ್ಟ್ ಸರ್, ಇದೊಂದು ಯೂನಿಕ್ ಸೋಫಾ, ತುಂಬ ಡಿಫ್ರೆಂಟ್ ಆಗಿರುತ್ತೆ. 3+2 ಸೋಫಾ, ಸ್ವೇಡ್ ಫ್ಯಾಬ್ರಿಕ್ ಯೂಸ್ ಮಾಡಿದ್ದೀವಿ. ಅದೇ ಥರ ನಮಗೆ ಸಾಫ್ಟಿ ಫೋಮು, ವುಡನ್ ಎಲಿಮೆಂಟು, ಸೈಡಲ್ಲಿ ಚೆಸ್ಟರು. ಹೌದು. ಸೊ ಇದೊಂಥರ ಮಲ್ಟಿ ಸೋಫಾ ಅಂತ ಹೇಳ್ಬೋದು ಸರ್. ಮಲ್ಟಿ ಆಪ್ಷನ್ ಅನ್ನ ತನ್ನಲ್ಲಿ ತಗೊಂಡ್ಬಿಟ್ಟಿದೆ ಇದು. ಬಟ್ ದಿಸ್ ಇಸ್ ಯೂನಿಕ್ ಸರ್. ಅಂದರೆ ಲೈಕ್ ಎಲ್ಲರ ಮನೇಲಿ ಇಲ್ದಿರೋ ಸೋಫಾ ಬೇಕು ಅನ್ನೋರಿಗೆ ಇದು ಹೇಳಿ ಮಾಡ್ಸಿರೋ. ನಮ್ಮ ಹತ್ರ ಇರೋ ಆಲ್ಮೋಸ್ಟ್ ಎಲಿಮೆಂಟ್ಸ್ ಮಾರ್ಕೆಟಲ್ಲಿ ಸಿಗದಿರೋ ಎಲಿಮೆಂಟ್ ಸರ್.
ಅಲ್ವಾ? ಕರೆಕ್ಟ್. ನಾವು ಎಷ್ಟು ಸೋಫಾ ನೋಡಿದ್ವಿ ವೀಕ್ಷಕರೇ, ನಾನು ಎಷ್ಟು ವಿಡಿಯೋ ಮಾಡಿದ್ದೀನಿ ತೆಗೆದು ನೋಡಿ, ಎಲ್ಲೂ ಈ ತರ ಡಿಸೈನ್ ಸಿಕ್ಕಲ್ಲ ನಮಗೆ. ಏನು ಫ್ಯಾಬ್ರಿಕ್ ಸರ್? ಫ್ಯಾಬ್ರಿಕ್ ಹೌದು ಸರ್, ಸ್ವೆಟ್ ಫ್ಯಾಬ್ರಿಕ್ ಇದು. ಫ್ಯಾಬ್ರಿಕ್ ತರ ಇಲ್ಲ ಇದೆ, ಲೆದರೈಟ್ ಹೌದು, ಫಿನಿಶ್ ಅಲ್ಲಿ ಕೊಡ್ತಾ ಇದ್ದಾರೆ. ಫ್ಯಾಬ್ರಿಕ್ ಇದು ಸರ್ ಈ ಸ್ಟಿಚ್ ಎಲ್ಲ ಮಾಡಿರ್ತೀರಲ್ಲ, ಇದೆಲ್ಲ ಯಾವುದು ಚೆನ್ನಾಗಿರುತ್ತಾ ಸರ್? ಬಾಂಡೆಡ್ ಥ್ರೆಡ್ ಸರ್. ಬಾಂಡೆಡ್ ಥ್ರೆಡ್. ಹೌದು, ಬಾಂಡೆಡ್ ಥ್ರೆಡ್ ಯೂಸ್ ಮಾಡೋದು. ಇದು ಬಿಚ್ಕೊಳ್ಳೋದು ಇಲ್ಲ ಸರ್, ಆ ಥರ ಆಗದೇ ಇಲ್ಲ ಸರ್. ಓಕೆ ಓಕೆ ಓಕೆ. ಟೈಪಿಂಗ್ ಡಿಸೈನ್ಸ್ ಇರ್ಬೋದು. ಹೌದು, ನಾವು ಆ್ಯಕ್ಚುಲಿ ಬಂದರೆ ನಾವು ಡೀಟೇಲಿಂಗ್ ನೋಡಬೇಕು. ನೀವು ಬಂದಾಗ ಡೀಟೇಲಿಂಗ್ ನೋಡಿ, ಈ ಸ್ಟಿಚ್ ಕೊಟ್ಟಿರೋದು, ಪೈಪಿಂಗ್ ಡಿಸೈನು, ಇಲ್ಲಿ ವುಡ್ ಎಲಿಮೆಂಟ್ ಅನ್ನು ಆ್ಯಡ್ ಮಾಡಿರೋದು, ಅಂಡ್ ಈ ಡಿಸೈನ್ ಪ್ಯಾಟರ್ನ್, ದಿಸ್ ಇಸ್ ಯುನೀಕ್, ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಸರ್ ಇಲ್ಲಿ ಸರ್ ಇದು ಪ್ಯೂರ್ ಲೆದರ್ ಸೋಫಾ. ಇದು ದೊಡ್ಡ ಬ್ರ್ಯಾಂಡಿನ ಸೋಫಾ. ಇದು ಪ್ಯೂರ್ ಲೆದರ್ ಆಯಿತು. ಪ್ಯೂರ್ ಲೆದರು. ಇದು ವಿತ್ ರಿಕ್ಲೈನರ್ ಬರುತ್ತಾ? ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಕೂಡ ಇದೆ. ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಬರುತ್ತಾ? ದಿಸ್ ಬಿಗ್. ಹೌದು. ಓಕೆ, ಸೊ ಇದದ್ದು ತೋರಿಸ್ತಾನೆ ವೀಕ್ಷಕರೇ ನಿಮಗೆ. ವಾವ್ ಸರ್, 2 ಸೀಟರ್ ಇದೆ ಸರ್. ಇನ್ನೊಬ್ರು ಕುತ್ಕೊಬೋದಾ? ಇಲ್ಲಿ ಕುತ್ಕೋಬೋದಲ್ಲ ಆರಾಮಾಗಿ ಅಲ್ವಾ? 2 ಸೀಟರ್ ಇದು. ಓಕೆ, ಸೊ ನೋಡಿ ವೀಕ್ಷಕರೇ, ಕಂಪ್ಲೀಟ್ಲಿ ಫ್ಲ್ಯಾಟ್ ಆಗುತ್ತೆ. IPL ನೋಡ್ತಾ ಇದ್ರೆ ಐಫೀಲ್ಗೆ ಹೇಳಿ ಮಾಡಿಸಿರೋಂಥದ್ದು. ಇದು ನಿಮಗೆ ಪ್ರೀಮಿಯಮ್ ಆಗಿರಬೇಕು. ಒಂದು ಫಾರ್ ಎಕ್ಸಾಂಪಲ್ ಯಾರಾದರೂ ಈಗ ಇದೆಲ್ಲ ಮಾಡ್ತಾರಲ್ಲ ಸರ್, ಹೋಮ್ ಥಿಯೇಟರ್ಸ್ ಎಲ್ಲ ಮಾಡ್ತಾರಲ್ಲ. ಹೌದು, ದಿಸ್ ಇಸ್ ಬೆಸ್ಟ್ ಅಲ್ವಾ ಅವರಿಗೆ? ಸರ್ ಹೋಮ್ ಥಿಯೇಟರ್ಸು ಮಾಡ್ತೀವಿ ಸರ್. ನೀವು ಹೋಮ್ ಥಿಯೇಟರ್ಸು ಮಾಡ್ತೀವಿ? ಥಿಯೇಟರ್ಸು ಮಾಡ್ತೀವಿ ಸರ್. ರಿಕ್ಲೈನರ್ಸು ಹಾಂ ಎಲ್ಲ ಮಾಡ್ತೀವಿ ಸರ್. ಸೊ ಇದು ತುಂಬ ಚೆನ್ನಾಗಿ ಫರ್ನಿಚರ್ ಸೆಗ್ಮೆಂಟಲ್ಲಿ ಏನು ಬೇಕೋ ಎಲ್ಲ ಮಾಡ್ತೀವಿ. ಓಕೆ ಓಕೆ. ಸೊ ಯಾರಾದರೂ ಹೋಮ್ ಥಿಯೇಟರ್ ಮಾಡಿಸ್ತಾ ಇದ್ದರೆ ಹೋಮ್ ಥಿಯೇಟರ್ ಮಾಡಿಸ್ಬೋದು. ಆ್ಯಂಡ್ ಅದಕ್ಕೆ ಬೇಕಾದಂಥ ಕಂಪ್ಲೀಟ್ ಫರ್ನಿಚರು ಇದು ರೆಕಮೆಂಡ್ ಮಾಡ್ತೀನಿ. ನೀವು ಪ್ರೀಮಿಯಮ್ ಆಗಿ ಮಾಡ್ತಾ ಇದ್ದೀರಾ, 15-20 ಲಕ್ಷ ಖರ್ಚು ಮಾಡ್ತಾ ಇದ್ದೀರಾ ಅಂಥದ್ರಲ್ಲಿ ಡೆಫಿನೆಟ್ಲಿ ಒಂದು ಹಾಕ್ಬೋದು. 100% ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಇಲ್ಲಿ 2 ಸೀಟರ್, ಇದು 3 ಸೀಟರ್ ಸರ್. ಇದು ಹೌದು ಸರ್, 2+3. ಇದು ತುಂಬ ಇಷ್ಟಪ್ಪ. ಇಲ್ಲಿ ನೋಡಿ, ಇಲ್ಲಿ ಆಲ್ಮೋಸ್ಟ್ ನೀವು ಇಲ್ಲಿ 6 ಇಂಚಸ್ ಒಳಗಡೆ ಹೋಗ್ತೀರಾ. ಕಂಫರ್ಟೇಬಲ್ ಆಗಿದೆ ಅಂತ ಹೇಳ್ಬೋದು. ರೆಕ್ಲೈನರ್ಗಳ ಲೈಕ್ ರಾಶಿನೇ ತೋರಿಸ್ತಾ ಇದ್ದೀವಿ ನಿಮಗೆ, ಯಾವ ಥರ ಬೇಕಾದರೂ ಅಂತ ಹೇಳ್ಬೋದು. ರೆಕ್ಲೈನರಲ್ಲೂ ಇಷ್ಟೊಂದು ಆಪ್ಷನ್ ಇಟ್ಟಿರೋದು ನಿಮ್ದು ಇದರಲ್ಲೇ ನೋಡಿ ಸರ್. ಎಲ್ಲ ಪ್ರೀಮಿಯಮ್ಮು. ಎವ್ರಿಥಿಂಗ್ ಇಸ್ ಪ್ರೀಮಿಯಮ್ ಪ್ಲಸ್ ಅಲ್ವಾ? ಕಂಫರ್ಟೇಬಲ್ ಆಗಿರ್ಬೋದು ನೀವು. ಹೌದು. ಇದು ಲೆದರ್ ಸರ್? ಇದು ಪ್ಯೂರ್ ಲೆದರ್. ಪ್ಯೂರ್ ಲೆದರು. ದೊಡ್ಡ ಬ್ರ್ಯಾಂಡ್ಗಳಲ್ಲಿ ಹೋದಾಗ 2 ಲಕ್ಷ 2 ಲಕ್ಷ ಹೇಳ್ತಾರೆ. ಜಾಸ್ತಿ ಇದೆ ಸರ್. ಜಾಸ್ತಿನೇ ಹೇಳ್ತಾರೆ. ಜಾಸ್ತಿ ಇದೆ ಸರ್. ಓಹೋ ಸರ್, ನಂಗೆ ಗೊತ್ತಿರೋ ದೊಡ್ಡ ಬ್ರ್ಯಾಂಡಲ್ಲಿ ಈ ಮಾಡೆಲ್ ಪ್ಯೂರ್ ಲೆದರ್ಲ್ಲಿ ಹೋದ್ರೆ ಮಿನಿಮಮ್ 3.5 ಮಿನಿಮಮ್ 3.5 to 4 ಇದೆ. ಆಮೇಲೆ 50% ಡಿಸ್ಕೌಂಟ್ಸ್ ಇದೆಯಾ? 40-50% ಇದೆ. 50% ಅಂತೂ ಕಮ್ಮಿ ಇದೆ. ಜೊತೆಲಿ ಒಂದು ರೆಕ್ಲೈನರ್ ಬೇರೆ ಫ್ರೀ ಕೊಡ್ತಾ ಇದ್ದೀರಾ. 20,000 ಎಕ್ಸ್ಟ್ರಾ ಸಿಗ್ತಾ ಇದೆ ನಿಮಗೆ. ಜೊತೆಲಿ ಫ್ರೀ ಡೆಲಿವರಿ ಬೇರೆ ಸಿಗ್ತಾ ಇದೆ. ಇಲ್ಲೊಂದು ಇದೆ, ಇದನ್ನು ತೋರಿಸ್ಬಿಡೋಣ ಹಾಗೇನೆ. ನೋಡಿ ಸರ್, ನೋಡಿ ಇದು ಡುವೆಲ್ ಮೋಟರ್. ಇದು ಡ್ಯುಯಲ್ ಮೋಟರ್. ಡುವೆಲ್ ಮೋಟರ್. ಡ್ಯುಯಲ್ ಮೋಟರ್ ಅಂತಂದ್ರೆ ಹೆಡ್ಗೆ ಬೇರೆ ಲೆಗ್ಗೆ ಬೇರೆ. ನೋಡಿ ವೀಕ್ಷಕರೇ, ನಿಮಗೆ ಮಾಡ್ಬಿಡಿ ಫುಲ್ ಓಪನ್ ಮಾಡ್ಬಿಡಿ ಲೆಗ್ಗು. ಆ ನಂತರ ಇದಕ್ಕೆ ಹಿಂದ್ಗಡೆನೇ ಬಟನ್ ಇದೆ ನೋಡಿ. ಇನ್ನೂ ಫ್ಲಾಟ್ ಆಗುತ್ತಲ್ಲ ಸರ್ ಇದು? ಫ್ಲಾಟ್ ಆಗ್ತದೆ. ಓ ವಾವ್. ನೋಡಿ, ಇವಾಗ ಅದು ಹೆಡ್ಗೆ ಹಾಂ ಮೂವಿ ನೋಡಬೇಕು ಅಂತಂದ್ರೆ ಜಸ್ಟ್ ಇದು ಮಾತ್ರ ಇದು ಮಾಡ್ಕೊಂಡ್ರೆ ನಿಮಗೆ ತಲೆ ಸ್ಟ್ರೈಟ್ ಆಗುತ್ತೆ ಅಲ್ವಾ? ನೋಡಿ, ಯಾವ ಆ್ಯಂಗಲಲ್ಲಿ ಬೇಕು ನಾವು ಸೆಟ್ ಮಾಡ್ಕೋಬೋದು ಇದನ್ನು. ಜಸ್ಟ್ ನಿಮ್ಮ ಹೆಡ್ ಮಾತ್ರ ಮೂವ್ ಆಗುತ್ತೆ. ಸೊ ನಿಮಗೆ ಡ್ಯುಯಲ್ ಮೋಟರ್ ಸಿಗೋದೇ ಇದೇ ಕಾರಣ. ಇದು ಕೂಡ ಪ್ಯೂರ್ ಲೆದರ್ ಸರ್? ಇಲ್ಲ ಸರ್, ಇದು ಬಂದ್ಬಿಟ್ಟು ಮೈಕ್ರೋ ಲೆದರ್ ಹೇಳಿದ್ನಲ್ಲ. ಸೊ ಇದರಲ್ಲೂ ಕಸ್ಟಮೈಸೇಷನ್ ಆಗುತ್ತೆ? ಎಲ್ಲದರಲ್ಲೂ ಕಸ್ಟಮೈಸ್. ನಮಗೆ ಫುಲ್ಲು ಇದರಲ್ಲೇ ಒಂದು ಫುಲ್ ಕಾರ್ನರ್ ಮಾಡ್ಕೊಟ್ಬಿಡಿ. ಮಾಡ್ಕೊಡ್ತೀನಿ ಸರ್. ದಟ್ಸ್ ಆಲ್ಸೋ ಅವೈಲೇಬಲ್. ಎಲ್ಲ ಸರ್, ಏನು ಬೇಕು ಸರ್, ಎವ್ರಿಥಿಂಗ್ ಇಸ್ ಡನ್. ಇದು ಕಾರ್ನರ್ ಅಲ್ವಾ ಸರ್? ಇದು ಕಾರ್ನರ್ ಸರ್. ಓ, ಎಷ್ಟು ಸೀಟರ್ ಸರ್ ಇದು? ಅನ್ಲಿಮಿಟೆಡ್ ಸೀಟರ್ ಇದು. 2 to 1 ಕಾರ್ನರ್ ಸರ್. ಇದು ಜಾಯಿಂಟ್ ಫ್ಯಾಮಿಲಿ ಅಂತ ಹೆಸರಿಟ್ಬಿಡೋಣ ಇದಕ್ಕೆ. ವೀಕ್ಷಕರೇ, ಜಾಯಿಂಟ್ ಫ್ಯಾಮಿಲಿ ಸೋಫಾ ಇದು. 1 2 3 4 5 6 7 ಜೊತೆಯಲ್ಲಿ ರಿಕ್ಲೈನರ್. ಈ ಕಾರ್ನರ್ಗೆ ಒಂದು ರಿಕ್ಲೈನರ್, ಆ ಕಾರ್ನರ್ಗೆ ಒಂದು ರಿಕ್ಲೈನರ್. ಓಹೋ. ಸೊ ದೊಡ್ಡ ಫ್ಯಾಮಿಲಿ ಇರೋರಿಗೆ ಬೆಸ್ಟ್ ಇದು ಸರ್ ಅಲ್ವಾ? ಹೌದು. ಇನ್ನೊಂದು ಏನಂತಂದ್ರೆ ನಿಮಗೆ ಇಲ್ಲಿ 2 ರೆಕ್ಲೈನರ್ ಸಿಗ್ತಾ ಇದೆ, 1 ರೆಕ್ಲೈನರ್ ಫ್ರೀ ಸಿಗ್ತಾ ಇದೆ. ಇದು ಕಲರ್ ಸರ್ ಇದು? ಹೌದು ಸರ್, ಇದು ಕಲರ್ಸ್. ಓ, ಕಲರ್. ಇವೆಲ್ಲ ನೀವು ಕಲರ್ಸ್ ಇಟ್ಟಿರೋದ? ಇದು ಎಲ್ಲ ಕಲರ್ಸ್ ಆಪ್ಷನ್ಸ್ ಇದೆ. ನೀವು ದೇವ್ರೆ, ಇದು ನೋಡ್ತಾ ಇದ್ರೆ ಅರ್ಧ ದಿನ ಹೊರಟಾಗ್ಬಿಡುತ್ತೆ. ಅರ್ಧ ದಿನ ಹೋಗ್ಬಿಡುತ್ತೆ ಸರ್. ನಮಗೇನೋ ಇವಾಗ ಈ ಸೋಫಾಗೆ ಪ್ರೀಮಿಯಮ್ ಯಾವ್ದು ಸರ್? ಒಂದು ಬೇಸಿಕ್ ಕ್ಯಾಟಲಾಗ್ ಇಲ್ಲ, ಕಡಿಮೆ ರೇಟ್ ಒಂದು ಫೈಲ್ ಇಲ್ಲ ನನ್ನ ಹತ್ರ. ಇಟ್ಸ್ ಆಲ್ ಪ್ರೀಮಿಯಮ್. ಎಲ್ಲ ಪ್ರೀಮಿಯಮ್. ನೋಡಿ ಅಂಗಡಿಯವರು ಇದು ಕೊಡೋವಾಗಲೇ ಹೇಳ್ಬಿಡ್ತೀನಿ ನಾನು, ಸರ್ ಬೇಸಿಕ್ ಕೊಡಲೇಬೇಡಿ, ಪ್ರೀಮಿಯಮ್ ಇದ್ರೆ ಕೊಡಿ, ಕ್ವಾಲಿಟಿ ಇದ್ರೆ ಕೊಡಿ, ಇಲ್ಲಾಂದ್ರೆ ಕೊಡಕ್ಕೆ ಹೋಗ್ಬಿಡಿ ಅಂತೀನಿ. ದಿಸ್ ಇಸ್ ಆಲ್ ಪ್ಯೂರ್ ಲೆದರ್. ಬೇಸಿಕ್ಕಿಂದ ತುಂಬ ಹೈ ರೇಂಜ್ ತನಕನೂ ಇದೆ. ಹೆಂಗಂದ್ರೆ ಇದ್ರಲ್ಲಿ ಹಾಕಿದ್ರೆ ಸೋಫಾ 2 ಲಕ್ಷ ಮಾಡೋ ಸೋಫಾ 20 ಲಕ್ಷನೂ ಮಾಡ್ಬೋದು, ಅಷ್ಟು ಕಾಸ್ಟ್ಲಿ ಲೆದರ್. ಹೌದಾ ಸರ್? ಇದು ಅಂತ ಲೆದರ್ಗಳಿದು ಸ್ಕಿನ್ಸ್, ಎಲ್ಲ ಸ್ಕಿನ್ಸ್. ವಾವ್. ಸರಿ, ದೊಡ್ಡವ್ರು ಹೇಳಿಲ್ವಾ ಸರ್, ಕಾಸಿಗೆ ತಕ್ಕಂತೆ ಕಜ್ಜಾಯ ಅಂತ? ಇದು ಕರೆಕ್ಟ್ ಆಗಿ ಹೇಳಿದ್ರಿ ಸರ್ ನೀವು. ಕಾಸಿಗೆ ತಕ್ಕಾದ ಕಜ್ಜಾಯ ಅಲ್ವಾ? ಹೌದು ಸರ್. ಒಂದು ಕೆಲಸ ಮಾಡೋಣ, ಮತ್ತೆ ಇನ್ನೊಂದು ಈ ಡೈನಿಂಗ್ಸ್ ಅಲ್ಲಿ ಇದು ಆಪ್ಷನ್ಸ್ ಹೊರಟ್ಬಿಡ್ತೀನಿ.
ಕಲರ್ಸ್ ಆಪ್ಷನ್ ತೋರಿಸ್ಬಿಡ್ತೀನಿ. ಡೈನಿಂಗ್ ಅಲ್ಲ ಇದು? ಡೈನಿಂಗ್ಸ್ಗೆ ತೋರಿಸಿ ಸರ್. ಇದು 1 2 2 3 4 5 6 7 8 ಕಲರ್ ಆಪ್ಷನ್. ಡೈನಿಂಗ್ ಅಲ್ಲ ಇದು? ಯಾರು ಸರ್ ಇಟ್ಟಿರ್ತಾರೆ ಈ ಥರ? ಯಾರು ಇಟ್ಟಿಲ್ಲ ಬಿಡಿ. ನಮ್ಮ ಹತ್ರ ಆಲ್ಮೋಸ್ಟ್ ಲಿಮಿಟೆಡ್ ಕಲೆಕ್ಷನ್ಸ್ ಇರುತ್ತೆ, ದಿ ಬೆಸ್ಟ್ ಕಲೆಕ್ಷನ್ಸ್ ಇರುತ್ತೆ. ಓಕೆ. ಇದಕ್ಕೆ ಬಿಟ್ಟು ನಮ್ಮ ಹತ್ರ ಫೋಟೋಸ್ ಇರುತ್ತೆ, ಫೋಟೋಸ್ ಪ್ರಕಾರ ನಾವು ಕಸ್ಟಮೈಸ್ ಮಾಡ್ಕೊಡ್ತೀವಿ. ಸರ್ ಬೆಡ್ಸ್ ಎಲ್ಲ ಯಾವ ರೇಟಿಂದ ಸ್ಟಾರ್ಟ್ ಆಗುತ್ತೆ ಸರ್ ನಿಮ್ಮ ಹತ್ರ? ಸರ್ 30,000 ಸ್ಟಾರ್ಟ್ ಆಗುತ್ತೆ ಸರ್. 30,000 ಅಲ್ಲಿ ಅಪೋಲ್ಸ್ಟ್ರಿ ಬೆಡ್ಸ್ ಅಂದರೆ ಫ್ಯಾಬ್ರಿಕ್ ಬೆಡ್ಸ್ ಇರುತ್ತೆ, ಪ್ಯೂರ್ ಲೆದರ್ ಬೆಡ್ ಸಿಗುತ್ತೆ, ಶಿಶಮ್ ಬೆಡ್ ಸಿಗುತ್ತೆ, ಸ್ಟೋರೇಜು ವಿತೌಟ್ ಸ್ಟೋರೇಜು, ಕ್ವೀನು, ಕಿಂಗು, ಹೆಂಗೆ ಬೇಕೋ ಸಿಗುತ್ತೆ. ಎವ್ರಿಥಿಂಗ್ ಇಸ್ ಅವೈಲೇಬಲ್. ಹೌದು ಸರ್. ಓಕೆ, ಸೂಪರ್. ಈ ಕಡೆ ಬಂದರೆ ಮತ್ತೆ ಇದು ಬಂದ್ಬಿಟ್ಟು ಡೈನಿಂಗ್ ಟೇಬಲ್ಸ್ ಇದೆ ಸರ್. ನಾರ್ಮಲ್ ಡೈನಿಂಗಿಂದ ಬಂದ್ಬಿಟ್ಟು ಪ್ರೀಮಿಯಂ ಡೈನಿಂಗ್ಸ್ ತನಕನೂ ಇದೆ. ಎಲ್ಲ ಬಂದ್ಬಿಟ್ಟು ಸರ್ ದಿ ಬೆಸ್ಟು ಏನಿದೆ, ದಿ ಬೆಸ್ಟು ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಸೋರ್ಸ್ ಔಟ್ ಮಾಡಿ ಇಟ್ಟಿದ್ದೀವಿ. ಓಕೆ. ಡೈನಿಂಗ್ ಯಾವ ರೇಟಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಸರ್? ಡೈನಿಂಗ್ ಬಂದ್ಬಿಟ್ಟು 65, 75. ಅಕಸ್ಮಾತ್ 4 ಸೀಟರ್ ನಮಗೆ ಬೇಸಿಕ್ ಬೇಕು ಅಂದರೆ 30,000, 30,000. ಇದ್ರಲ್ಲಿ ಬಂದ್ಬಿಟ್ಟು 25 ಟಾಪ್ ಬರುತ್ತೆ, ಮಾರ್ಬಲ್ ಟಾಪ್ ಬರುತ್ತೆ, ಹಾನಿಕ್ಸ್ ಟಾಪ್ ಬರುತ್ತೆ. ಈ ಥರ ಬೆಂಚ್ ಆಪ್ಷನ್ ಕೊಡ್ತೀವಿ. ನೋಡಿ ವೀಕ್ಷಕರೇ, ಕಂಪ್ಲೀಟ್ ಅಪೋಲ್ಸ್ಟ್ರಿ ಬೇಕಾ? ಇಲ್ಲಿ ನೋಡಿ. ಹೌದು, ಕಂಪ್ಲೀಟ್ ಅಪೋಲ್ಸ್ಟ್ರಿ ಸೆಕ್ಷನ್ ಕೂಡ ಇದೆ ನಿಮಗೆ. ಹೌದು. ಆನೆಕ್ಸ್, ಮಾರ್ಬಲ್ಲು, ಎವ್ರಿಥಿಂಗ್ ಇದೆ ಅಲ್ವಾ ಸರ್ ಇಲ್ಲಿ? ಹೌದು ಸರ್. ಒರಿಜಿನಲ್ ಆನೆಕ್ಸ್, ನ್ಯಾಚುರಲ್ ಆನೆಕ್ಸ್ 200 ಅಲ್ಲ ಸರ್, 500% ಸುಳ್ಳು. ಹೌದಾ? ಹೌದು. ಎಲ್ಲ ಆರ್ಟಿಫಿಷಿಯಲ್ ಆನೆಕ್ಸ್ ಬಿಟ್ರೆ ಮಾರ್ಕೆಟಲ್ಲಿ 99.9% ಸಿಗೋಲ್ಲ ಅಂತ ಹೇಳ್ತೀರಾ? 100%. ಸರ್ ಇದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್? ಹೌದು ಸರ್, ಇದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಪಕ್ಕದಲ್ಲೇ ಇದೆ. ಹೌದು ಸರ್. 5 ನಿಮಿಷದಲ್ಲಿ ಬರ್ಬೋದು, ಪಕ್ಕದಲ್ಲೇ 2 ನಿಮಿಷದಲ್ಲೇ ಬರ್ಬೋದು ಅಂತ. ಒಂದು 300 ಇಂದ 400 ಮೀಟರ್ ಡಿಫ್ರೆನ್ಸ್ ಇದೆ ಸ್ಟೋರ್ಗೆ ಅಷ್ಟೇ. ಹೌದು. ಸೊ ಕಸ್ಟಮರ್ ಇಲ್ಲಿ ಬರ್ಬೋದಲ್ವಾ ಆರಾಮಾಗಿ ಸರ್? ಏನೇನು ಮಟೀರಿಯಲ್ ತೋರಿಸ್ತಾ ಇದ್ದೀರಾ ಇವಾಗ ಸರ್? ಇಲ್ಲಿ ಎಲ್ಲ ರಾ ಮಟೀರಿಯಲ್ ತೋರಿಸ್ತೀನಿ ಬನ್ನಿ. ಇವಾಗ ನೋಡಿ, ಇವಾಗ ಇವತ್ತು ಬಂದಿದೆ ಇದು ಪಾಕೆಟ್ ಸ್ಪ್ರಿಂಗ್, ಇದು ಜಿಗ್ಜಾಗ್ ಸ್ಪ್ರಿಂಗ್. ಇದು ಎಲ್ಲ ರೆಕ್ರಾನ್ ಸರ್? ಇದು ಹಾಂ ಸರ್, ರೆಕ್ರಾನು. ಕ್ವಾಲಿಟಿ ನೋಡಿ ಸರ್. ರೆಕ್ರಾನ್ ಯಾವ ಕಂಪನಿ ರೆಕ್ರಾನ್ ಯೂಸ್ ಮಾಡ್ತೀರಾ ನೀವು? ಕಂಪ್ಲೀಟ್ ರಿಲಯನ್ಸ್ ಕಾಂಜುಗೇಟೆಡ್ ಸರ್. ಇದ್ರಲ್ಲಿ ಬಂದ್ಬಿಟ್ಟು ಹೆಂಗೆ ಅಂತಂದ್ರೆ ರೀಸೈಕಲ್ಡ್ ಬರುತ್ತೆ. ರೀಸೈಕಲ್ಡ್ ಪ್ಲಾಸ್ಟಿಕ್ ಎಲ್ಲ ತಗೊಂಡ್ಬಿಟ್ಟು ಮಾಡೋದಿದೆ. ಇದು ಬಂದ್ಬಿಟ್ಟು ಫ್ರೆಶ್ ಪ್ಲಾಸ್ಟಿಕ್ ಅಲ್ಲಿ ಕಾಂಜುಗೇಟೆಡ್. ನೋಡಿ ವೀಕ್ಷಕರೇ, ಇದು ಮಾಮೂಲಿ ಮೀಡಿಯಂ ಅಂತ ಹೇಳ್ಬೋದು, ಇದು ನೀವು ಹಾಕುವಂಥದ್ದು. ಹೌದು, ಕಾಂಜುಗೇಟೆಡ್. ಪ್ರೀಮಿಯಂ ಕಾಂಜುಗೇಟೆಡ್ ಅಂತ ಹೇಳ್ತಾರೆ. ಇದು ನೋಡಿ, ಇದು ಡೆನಿಯರ್ ಲೆಕ್ಕ ಬರುತ್ತೆ. ಇದು ಈ ಡೆನಿಯರ್ ನೋಡಿ, ಆ ಡೆನಿಯರ್ ನೋಡಿ, ಈ ಡೆನಿಯರ್ ನೋಡಿ, ಎಷ್ಟು ಡಿಫ್ರೆನ್ಸ್ ಇದೆ. ತುಂಬಾ ಚೆನ್ನಾಗಿದೆ ಸರ್ ಇದು. ಅದೆಲ್ಲ ಹತ್ತಿ ತರ ಇದೆ. ಹೌದು. ಇದು ನೋಡಿ, ಈ ತರ ಇದ್ರೇನಾಗುತ್ತೆ ಅಂದ್ರೆ ನಿಮಗೆ ಬೌನ್ಸ್ ಬ್ಯಾಕ್ ಆಗುತ್ತೆ. ಹೌದು. ನಿಮ್ಗೇನು ಚಿಕ್ಕ ಚಿಕ್ಕ ಪಿಲ್ಲೋಗಳು ಎಕ್ಸ್ಟ್ರಾ ಕೊಟ್ಟಿರ್ತಾರಲ್ಲ, ಅದು ಸ್ಯಾಗ್ ಆಗೋದಿಲ್ಲ. ಸ್ಯಾಗ್ ಆಗೋಲ್ಲ. ಮತ್ತೆ ಈ ಪೋರ್ಷನ್ ಅಲ್ಲಿ ಕೂಡ ಅಷ್ಟೇ ಸರ್, ಇದೇ ಫಿಲ್ಲಿಂಗ್ ಆಗೋದು. ಇಲ್ಲೇ ತೋರಿಸಿ ಇಲ್ಲಿ. ಸೊ ಈ ಪೋರ್ಷನ್ ಬ್ಯಾಕ್ ಫಿಲ್ಲಿಂಗ್ ಅಲ್ಲಿ ಎಲ್ಲಿ ಇವೇ ಇದ್ರೊಳಗಡೆ ಇದೇ ಫಿಲ್ಲಿಂಗ್ ಆಗೋದು. ಸೊ ನೋಡಿ, ವಾಪಸ್ ಬರುತ್ತೆ. ನೀವು ಎಷ್ಟು ಹಾಕಿರ್ತೀರ ಅಷ್ಟು ನಿಮಗೆ ಫೀಲಿಂಗ್ ಚೆನ್ನಾಗಿ ಕೊಡುತ್ತೆ. ಅದು ವರ್ಷಾನುವರ್ಷ ಪ್ರತಿಯೊಂದು ಸೋಫಾಗೂ ಜಿಗ್ಜಾಗ್ ಸ್ಪ್ರಿಂಗ್ ಯೂಸ್ ಮಾಡ್ತೀವಿ. ಇದು ಜಿಗ್ಜಾಗ್ ಸ್ಪ್ರಿಂಗ್ ಆಯ್ತು. ತುಂಬಾ ಹೆವಿ ಅಲ್ಲ ಸರ್? ಹೌದು, ಹೆವಿ ಇದೆ ಬರುತ್ತೆ ಸರ್. ನೀವು ನನ್ಗೆ ಗೊತ್ತಿರಂಗೆ ಸುಮಾರು ಸೋಫಾಸ್ ಅಲ್ಲಿ ನೋಡಿದ್ರು ಬೆಲ್ಟ್ ಎಲ್ಲ ಬಂದ್ಬಿಟ್ಟು 2 ಇಂಚ್ ಬೆಲ್ಟ್ ಬರುತ್ತೆ. ಜಾಸ್ತಿನೇ ಇದೆ. ಹೌದು ಅಲ್ವಾ? ಹೌದು. 2 ಇಂಚ್ಗಿಂತ ಜಾಸ್ತಿ ಇದೆ. 3 ಇಂಚ್ ಬೆಲ್ಟ್ ಇದು. 3 ಇಂಚ್ ಬೆಲ್ಟ್ ಇದು. 3 ಲೈನ್ಸ್ ಬೆಲ್ಟ್ ಬರುತ್ತೆ. ಚೆನ್ನಾಗಿದೆ, ಒಳ್ಳೆ ಕ್ವಾಲಿಟಿ ಬೆಲ್ಟ್ ಇದು. ನೋಡಿ ಇಲ್ಲಿ ಬೆಲ್ಟ್ ನೋಡಬಹುದು. ಸೋಫಾಗೆ ಹಾಕೋ ಪ್ರತಿಯೊಂದು ಮೆಟೀರಿಯಲ್ ಕ್ವಾಲಿಟಿ ಇದೆ ಸರ್. HR ಫೋಮ್ ಇದು. HR ಫೋಮ್ ಇದು ನೋಡಿ ಇಲ್ಲಿ ವೀಕ್ಷಕರೇ. ಎಷ್ಟು ಇಂಚ್ ಇದು ಸರ್? 4 ಇಂಚಸ್ ಇದು. 4 ಇಂಚ್. ಎಷ್ಟು ಇಂಚ್ ಬರುತ್ತೆ ನಿಮ್ಮ ಹತ್ರ ಸರ್? 4 ಇದೆ, 6 ಇದೆ, 5 ಇದೆ, 3 ಇದೆ, 2 ಇದೆ, ಎಲ್ಲ ಆಪ್ಷನ್ಸ್ ಇದೆ. 10 mm ಇದೆ. ಅದೇ ಇಲ್ಲಿ ಬರ್ಕೊಂಡಿದೆ ನೋಡಿ. ಹೌದು ನೋಡಿ ವೀಕ್ಷಕರೇ, ಇಲ್ಲಿ ಇದೆ ನೋಡಿ, 40 ಡೆನ್ಸಿಟಿ HR ಫೋಮ್ ಇದ್ಮೇಲೆ ಬರ್ಕೊಂಡಿರುತ್ತೆ. ಈ ರೀತಿ ಏನಂತಾರೆ ಇದಕ್ಕೆ? ಪಾಲಿರೋಲ್. ಪಾಲಿ. ಹಾ, ನಮಗೇನದು ಇವಾಗ ಗೋಣಿಯಲ್ಲಿ ಇತ್ತಲ್ವಾ, ಅದೇ ಮೆಟೀರಿಯಲ್ ಶೀಟ್ ಲೆಕ್ಕ ಬರುತ್ತೆ ನಮಗೆ. ಅಂದ್ರೆ ಶೀಟ್ ತರ ಬರುತ್ತೆ, ರೋಲ್ ತರ ಬರುತ್ತೆ, ಸೀಟಿಂಗ್ ಮೇಲೆ ಹಾಕೋದಕ್ಕೆ. ಅದು ಹೆಂಗೆ ಅಂದ್ರೆ ಬಟ್ಟೆಗೂ ಫೋಮ್ಗೂ ಮಧ್ಯ ಇದು ಬರುತ್ತೆ. ಇದು ಮಧ್ಯ. ಸೊ ಇದನ್ನ ಗೊತ್ತಿರಂಗೆ ನೀವು ನಾರ್ಮಲ್ ಸೋಫಾ ಯಾರು ಯೂಸ್ ಪ್ರೀಮಿಯಂ ಸೆಗ್ಮೆಂಟ್ ಅಲ್ಲಿ ಯೂಸ್ ಮಾಡಿದ್ರೆ ಆ ಫಿನಿಶಿಂಗ್ ಇದು ಬರೋದು. ಓಕೆ, ಎಲ್ಲ ಡೈರೆಕ್ಟ್ ಫೋಮ್ ಮೇಲೆನೆ ಬಟ್ಟೆ ಹಾಕ್ತಾ ಇರ್ತಾರೆ. ಬಟ್ ಈ ತರ ಒಂದು ಪಾಲಿ ಹಾಕ್ಬೇಕು ನೀವು. ಶೀಟ್ ಪಾಲಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಸ್ಟ್ರಕ್ಚರ್ ತೋರಿಸಿ. ಸ್ಟ್ರಕ್ಚರ್ಸ್ ನೋಡಿ ಸರ್, ಇದು ನೀಮುಡ್ ಇದೆ. ಇದು ಕಂಪ್ಲೀಟ್ ನೀಮುಡ್ ಇದೆ. ಕಂಪ್ಲೀಟ್ ನೀಮುಡ್ ಇದು. ಇಲ್ಲಿ ನೋಡಿ ವೀಕ್ಷಕರೇ, ನಿಮ್ಮ ಮನೆಯ ಸೋಫಾನ ನೀವು ಬಂದಿಲ್ಲಿ ಚೆಕ್ ಮಾಡಬಹುದು ಯಾವ ರೀತಿ ನೀಮುಡ್ ಯೂಸ್ ಮಾಡ್ತಾ ಇದ್ದಾರೆ. ಹೆಚ್ಚಿನ ಜನರಿಗೆ ತಮ್ಮ ಸೋಫಾ ಒಳಗಡೆ ಏನಿರುತ್ತೆ ಗೊತ್ತಿರಲ್ಲ ಸರ್. ಈ ತರ ಸ್ಟ್ರಕ್ಚರ್ ಬರ್ತದೆ ಗೊತ್ತಿರಲ್ಲ ಸರ್ ಅವ್ರಿಗೆ. ಐಡಿಯಾ ಇರಲ್ಲ ಹೆಂಗ್ ಮಾಡಿರ್ತಾರೆ ಅಂತ ಹೇಳ್ಬಿಟ್ಟು. ನೀವು ಅದ್ರೊಳಗಡೆ ಈಗ ನೀಮ್ ಅಂತ ಹಾಕಿ ಹೇಳ್ಬಿಟ್ಟು ಯಾವ ವುಡ್ ಹಾಕಿದ್ರೆ ಯಾರಿಗೆ ಸರ್? ಸಿಲ್ವರ್ ಇದೆ, ಎಲ್ಲಾನು ಬೇಗ ಸರ್. ನೀಮಲ್ಲೇ ಸುಮಾರು ಕ್ವಾಲಿಟೀಸ್ ಇದೆ. ಕ್ವಾಲಿಟೀಸ್ ಇರುತ್ತೆ. ಇವಾಗ ನೋಡೋಕೆ ಎಲ್ಲರೂ ಹೇಳ್ತಾರೆ ನೀಮುಡ್ ಅಂತ. ನೀಮುಡಲ್ಲಿ ಸುಮಾರು ಕ್ವಾಲಿಟಿ ಇದೆ. ಎ ಗ್ರೇಡ್ ಇದೆ, ಯಾವ ಕ್ವಾಲಿಟಿ ಆಗಿದ್ರೆ ಯಾರಿಗೆ ಗೊತ್ತು. ಓಕೆ, ಬನ್ನಿ ಇಲ್ಲಿ. ಇದು ನೋಡಿ, ವೈಟ್ ಅನ್ನೋದೇ ಮರ ಇಲ್ಲ ಅಲ್ವಾ ಸರ್? ನೋಡಿ, ದಿಸ್ ಇಸ್ ಪ್ಯೂರ್. ಇದು ನೋಡಿ, ಇದು ಪೈನ್ ವುಡ್. ಇದು ಅದು ಪೈನ್, ಅದು ಇಂಪೋರ್ಟ್. ಬನ್ನಿ ಇಲ್ಲಿ. ಓಹೋ, ಪೈನ್ ಚೆನ್ನಾಗಿರುತ್ತಲ್ವಾ ಸರ್? ಇದು ಸೂಪರ್ ಸರ್. ನೋಡಿ, ಪೈನ್ ನಿಮ್ ಬಿಟ್ರೆ ಬೇರೆ ವುಡ್ ಯೂಸ್ ಮಾಡಲ್ಲ ನಾನು. ಇದು ಇಂಪೋರ್ಟೆಡ್. ಇದು ನಮ್ಮ ಇಂಡಿಯಾದಲ್ಲ. ಇಂಪೋರ್ಟೆಡ್. ಇದು ಪೈನ್ ವುಡ್ ಕಂಪ್ಲೀಟ್ ಪ್ಲೈವುಡ್ ಅಲ್ವಾ? ಪ್ಲೈವುಡ್ ಸರ್. ನೀಮ್ ಪ್ಲೈವುಡ್. ಹೌದು. ನೋಡಿ ವೀಕ್ಷಕರೇ, ಇದು 18 mm ಪ್ಲೈ. ಇದು ಎಲ್ಲಿ 18 mm ನೆಸೆಸಿಟಿ ಇರುತ್ತೆ 18 mm, 12 mm ಎಲ್ಲಿ ನೆಸೆಸಿಟಿ ಇರುತ್ತೆ 12 mm ಯೂಸ್ ಮಾಡ್ತೀವಿ. ಯೂಸ್ ಮಾಡ್ತೀರಾ? ಕಂಪ್ಲೀಟ್ ನೀಮು ಟ್ರೀಟೆಡ್ ಇರುತ್ತೆ. ಟ್ರೀಟೆಡ್. ಓಕೆ, ಸೂಪರ್.
ಸರ್ ಕಡಿಮೆ ರೇಟ್ ಅಲ್ಲ ಸರ್, ಇದು ನಮಗೆ 56 rupees ಬರುತ್ತೆ ಸ್ಕ್ವೇರ್ ಫೀಟ್. ಇದೇ 56 ಬರುತ್ತೆ ನಿಮಗೆ. ಓಕೆ, ಆಲ್ಬಮ್ ನೋಡೋಕೆ ಹೋದ್ರೆ ನಮಗೆ 46, 48, ಇವಾಗ ಪ್ರೈಸ್ ಜಾಸ್ತಿ ಆಗಿದೆ, 48 rupees ನಮಗೆ 12 mm. ಎಸ್ ಸರ್, ಗೊತ್ತಾಯ್ತು. ಸೊ ಈ ರೀತಿ ಕ್ವಾಲಿಟಿ ಹಾಕೋದ್ರಿಂದ ನೀವು ಹೇಳ್ತಾ ಇರೋದು ಪ್ರೀಮಿಯಂ ಆಗಿರುತ್ತೆ. 10,000 ರೂಪಾಯಿ ಸ್ವಲ್ಪ ನಮ್ಮ ಕೈಲಿ ಕೊಡೋಕ್ಕಾಗಲ್ಲ, ಕೊಡೋದಿಲ್ಲ ಸರ್. ನನಗೆ 10,000 ರೂಪಾಯಲ್ಲಿ ನನಗೆ 5,000 ಲಾಭ ಸಿಕ್ಕಿದ್ರೆ ಕೆಲಸ ನಾನು ಮಾಡಲ್ಲ. ಇದು ರೆಕ್ಲೈನರ್ ಸುಮ್ಮನೆ ಕೂತ್ಕೊಂತಾರೆ, ಆಪರೇಟ್ ಮಾಡ್ತಾರೆ, ಬಟ್ ಹೆಂಗ್ ಬಿಲ್ಡ್ ಆಗುತ್ತೆ ಗೊತ್ತಿಲ್ಲ. ಇಲ್ಲಿ ತೋರಿಸಿ, ಇಲ್ಲಿ ಎಲ್ಲ ರೆಕ್ಲೈನರ್ಗಳು ಮೆಕ್ಯಾನಿಸಮ್. ಇದು ಮೋಟರೈಸ್ಡ್ ಅಲ್ವಾ? ಮೋಟರೈಸ್ಡ್ ಸರ್, ಇದೇ ಮೋಟರ್. ಓಹೋ, ಮೆಕ್ಯಾನಿಸಮ್ಸ್ ಫ್ರೇಮ್ ಈ ತರ ಬರುತ್ತೆ. ನೆಕ್ಸ್ಟ್ ಈ ತರ ಕಾರ್ನರ್ ಸೋಫಾ ಬಿಲ್ಡ್ ಆಗುತ್ತೆ. ಇದರಿಂದ ಕಾರ್ನರ್ ಸೋಫಾ ಬಿಲ್ಡ್ ಆಗುತ್ತೆ, ನೋಡಬಹುದು ವೀಕ್ಷಕರೇ. ಸೊ ಇಲ್ಲಿ ಬಂದ್ರೆ ಯಾವ ಮೋಟರ್ ಯೂಸ್ ಮಾಡಿದ್ದಾರೆ, ಏನ್ ಮೆಕ್ಯಾನಿಸಮ್ ಇದೆ, ಚೆನ್ನಾಗಿರುತ್ತೋ ಇಲ್ಲೋ. ಇಲ್ಲೇ ಸೆಕೆಂಡ್ ಹ್ಯಾಂಡ್ ತಂದು ಹಾಕ್ಬಿಟ್ರೆ ಯಾರಿಗೆ ಗೊತ್ತಾಗಲ್ಲ ಅಲ್ವಾ? ಇದು ತುಂಬಾ ಇಂಪಾರ್ಟೆಂಟ್. ನಿಮ್ಮ ಮನೇಲಿ ಒಂದು ಸೆಕೆಂಡ್ ಹ್ಯಾಂಡ್ ತಂದು ಇಲ್ಲಿ ಹಾಕಿಟ್ಬಿಟ್ರೆ ಒಳಗಡೆ ಏನಿದೆ ಯಾರಿಗೂ ಗೊತ್ತಾಗಲ್ಲ. ಸೊ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಹೇಳೋದು ಕ್ವಾಲಿಟಿ ಮ್ಯಾಟರ್ಸ್ ಅಂತ ಹೇಳ್ತಾರೆ. ಇದೊಂದು ಇಂಪೋರ್ಟೆಡ್ ಮಾಡಲೇ ಮಾಡ್ತಾ ಇದೀವಿ. ಇದು ನೋಡಿ, ಇದು 5 ಇಂಚು, ನಾನು ಅವಾಗಲೇ ಹೇಳಿದ್ನಲ್ಲ. ಹೌದೌದು, 5 ಇಂಚು ಪ್ಲಸ್ 2 ಇಂಚು ಟೋಟಲ್ 7 ಇಂಚು ಫೋಮ್ ಯೂಸ್ ಮಾಡ್ತಾ ಇದೀವಿ. 7 ಇಂಚು ಬರುತ್ತೆ, 7 ಇಂಚು ಪ್ಲಸ್ ರೋಲ್ ಪಾಲಿ ಬರುತ್ತೆ. ಇದ್ರ ಮೇಲೆ ರೋಲ್ ಪಾಲಿ ಆಗುತ್ತೆ. ಅದೊಂದು 2 ಇಂಚು, ಟೋಟಲ್ 9 ಇಂಚು. ಆಲ್ಮೋಸ್ಟ್ ಇಷ್ಟು ದಪ್ಪ ಬಂದ್ಬಿಡುತ್ತೆ ನಮಗೆ ಅಲ್ವಾ? ಹೌದು. ಓಹೋ, ಕ್ರೇಜಿ ಸರ್ ಇದು. ಆಮೇಲೆ ಇಲ್ಲಿ ಸ್ಟ್ರಕ್ಚರ್ ತೋರಿಸಿ, ಬನ್ನಿ ಇಲ್ಲಿ ಮುಂದೆ ಬನ್ನಿ. ನೋಡಿ ಇದು ಕೆಳಗಡೆ ಯಾವ ತರ ಇರುತ್ತೆ ಇಲ್ಲಿ ನೋಡಿ. ನಿಮಗೆ ಸರ್ ಹೇಳಿದ್ರಲ್ಲ ಪಾಕೆಟ್ ಸ್ಪ್ರಿಂಗ್ ಮೇಲೆ ನಿಮಗೆ ಈ ರೀತಿ ಬೆಲ್ಟ್ ಮೇಲೆ ನಿಮಗೆ ಫೋಮ್, ಇದ್ರ ಮೇಲೆ ಮತ್ತೆ ಥರ್ಮೋಕೋಲ್ ಬರುತ್ತೆ. ಇದ್ರ ಮೇಲೆ ಥರ್ಮೋಕೋಲ್ ಬರುತ್ತೆ, ಅದ್ರ ಮೇಲೆ ಫೋಮ್, ಅದ್ರ ಮೇಲೆ ರೋಲ್ ಪಾಲಿ. ಗಟ್ಟಿ ಇರುತ್ತೆ ಸರ್ ಇದು 100% ಸರ್. ನೋಡಿ ವೀಕ್ಷಕರೇ, ಕೆಲವೊಬ್ಬರೆಲ್ಲ ಇದೆಲ್ಲ ಯೂಸೇ ಮಾಡಿದ್ರು ಸರ್, ಅದೆಲ್ಲ ಯೂಸೇ ಮಾಡಲ್ಲ ಸರ್, ಅದಕ್ಕೆ ಸರ್ ಅಷ್ಟು ಕಡಿಮೆ ಕೊಡೋದು. ಕರೆಕ್ಟಾಗಿ ಹೇಳಿದ್ರಿ. ಇವೆಲ್ಲ ಬಂದೇ ಇಲ್ಲ ಅಂತಂದ್ರೆ ನಿಮ್ಗೆ 10,000ಕ್ಕೂ ಸಿಗುತ್ತೆ, 15,000ಕ್ಕೂ ಸಿಗುತ್ತೆ. ಇಲ್ಲಿ ಬನ್ನಿ, ಇಲ್ಲಿ ತಪ್ಪು ತೋರಿಸಿ. ಇಲ್ಲಿ ಬಟ್ಟೆಯಲ್ಲೂ ಕೂಡ ನಿಮ್ಗೆ ಡ್ಯೂಯಲ್ ಲೇಯರ್ ಸಿಗ್ತಾ ಇದೆ. ಇಲ್ಲಿ ವೈಟ್ ನೋಡಿ, ಇದೇ ದಪ್ಪನೇ ಜಾಸ್ತಿ ಬಂದ್ಬಿಡ್ತಲ್ಲ ಸರ್ ಇಲ್ಲಿ. ಸರ್ ಇಲ್ಲಾಂದ್ರೆ ಪ್ರೀಮಿಯಂನೆಸ್ ಬರಲ್ಲ. ಇವಾಗ ನೋಡಿ, ಇದು ವೆಲ್ವೆಟ್ ಬಟ್ಟೆ, ಇದು ಇವಾಗ ಸೋಫಾ ಕಂಫರ್ಟ್ ಒಂದು ರೆಡಿ ಆಗ್ತಾ ಇದೆ. ಸ್ವೇಟ್ ತರ ಅಲ್ವಾ? ಸ್ವೇಟ್ ತರ, ವೆಲ್ವೆಟ್ ಸ್ವೇಟ್ ತರ. ಇದರಲ್ಲೂ ಬ್ಯಾಕಿಂಗ್ ಬರುತ್ತೆ. ಓಹೋ, ಇದ್ರಲ್ಲೂ ಡ್ಯೂಯಲ್ ಲೇಯರ್ ಸಿಗುತ್ತೆ ನಮಗೆ. ಸರ್ ಇವಾಗ ಫೈನಲ್ ಹಂತದಲ್ಲಿ ಇದೀವಿ. ಸೊ ಯಾರಾದರೂ ಇವಾಗ ಸೋಫಾ ಆರ್ಡರ್ ಮಾಡಬೇಕು ಅಂದ್ರೆ ಶಿಪ್ಪಿಂಗ್ ಡೀಟೇಲ್ಸ್ ಹೇಳಿ, ಯಾವ ತರ ಕಳಿಸ್ಕೊಡ್ತೀರಾ, ಏನು ಕತೆ? ಸರ್ ನಮ್ಮದೇ ವೆಹಿಕಲ್ ಇದೆ, ಮತ್ತು ನಮ್ಮದೇ ಟೀಮ್ ಇದೆ. ಸೋಫಾ ಎಲ್ಲ ರೆಡಿ ಆದಮೇಲೆ ಒಂದು ಕಸ್ಟಮರ್ ಬಂದು ಇಲ್ಲಿ ಚೆಕ್ ಮಾಡ್ಕೊಬೋದು. ಇಲ್ಲ ಅಂತಂದರೆ ಫೋಟೋ ಶೇರ್ ಮಾಡಿದ್ರೆ ಫೋಟೋ ಶೇರ್ ಮಾಡ್ತೀವಿ. ಶೇರ್ ಆದಮೇಲೆ ಕಳಿಸ್ಕೊಡಿದ್ಮೇಲೆ ನಮ್ಮದೇ ವೆಹಿಕಲ್ ಇರುತ್ತೆ, ಲೋಡ್ ಮಾಡ್ಕೊಂಡು ತೊಗೊಂಡ್ಬಿಟ್ಟು ಅವ್ರ ಮನೇಲಿ ಇನ್ಸ್ಟಾಲೇಷನ್ ಮಾಡಿ ಎಲ್ಲ ಓಕೆ ಅಂತ ಹೇಳ್ಬಿಟ್ಟು ಕಸ್ಟಮರ್ಸ್ ಓಕೆ ಅಂದಮೇಲೆ ನಮ್ಮ ಹುಡುಗರು ಅಲ್ಲಿಂದ ರಿಟರ್ನ್ ಬರ್ತಾರೆ. ಸೊ ಆಲ್ ಓವರ್ ಬೆಂಗಳೂರು ಈ ಸರ್ವಿಸಸ್, ಆಲ್ ಓವರ್ ಕರ್ನಾಟಕನೂ ಇರುತ್ತೆ, ಬಟ್ ಪೇಡ್ ಇರುತ್ತೆ. ಆಲ್ ಓವರ್ ಬೆಂಗಳೂರು ಫ್ರೀ ಟ್ರಾನ್ಸ್ಪೋರ್ಟ್ ಇರುತ್ತೆ, ಬಟ್ ನಮ್ಮ ಹುಡುಗರು ನಮ್ಮ ಗಾಡಿಯಲ್ಲಿ ಹೋಗೋದು ಗ್ಯಾರಂಟಿ. ಓಕೆ, ಸೊ ಬೆಂಗಳೂರಿನ ಸುತ್ತಮುತ್ತಲು ಇದ್ರೂ ಕೂಡ ಅಂದ್ರೆ ಎಡ್ಜ್ ಅಲ್ಲಿ ಇರ್ತಾರೆ, ಔಟ್ಸ್ಕರ್ಟ್ ಎಲ್ಲ ಫ್ರೀ ಡೆಲಿವರಿ ಇಲ್ಲ. ಬೆಂಗಳೂರಲ್ಲಿ ಸರ್, ಬೆಂಗಳೂರು ಅದೇ ಹೇಳಿ. ಫಾರ್ ಎಕ್ಸಾಂಪಲ್ ಒಂದು 20-25 ಕಿಲೋಮೀಟರ್ ಇಲ್ಲ 30 ಕಿಲೋಮೀಟರ್ ರೆಡಿ ಇದೆ. ನೆಲಮಂಗಲ ಇದ್ದಾರೆ ಅನ್ಕೊಳ್ಳಿ, ಕೊಡೋಣ ಸರ್. ನೆಲಮಂಗಲ ಫ್ರೀ ಡೆಲಿವರಿನೇ ಅಲ್ವಾ? ನೆಲಮಂಗಲ, ಮೈಸೂರು ರೋಡು, ಹೊಸೂರು ರೋಡ್, ಮತ್ತೆ ಹೊಸೂರು ರೋಡ್, ಎಲೆಕ್ಟ್ರಾನಿಕ್ ಸಿಟಿ, ಈ ಕಡೆ ದೊಡ್ಡಬಳ್ಳಾಪುರ ರೋಡ್, ಪ್ರತಿಯೊಂದು ಕಡೆ ನಿಮಗೆ ಫ್ರೀ ಇರುತ್ತೆ ಅಂತ ಹೇಳ್ಬೋದು. ಇನ್ನು ಟೈಮ್ ಅಂತ ಬಂದ ಟೈಮಿಂಗ್ ಏನು ಸರ್? ಶೋರೂಮ್ ಬಂದ್ಬಿಟ್ಟು 11 o'clock ಇಂದ ರಾತ್ರಿ 9 ಗಂಟೆ ತನಕ ಸರ್. 11 to 9. ಸಂಡೇನ ಓಪನ್ ಇರುತ್ತಾ? ಎಲ್ಲ ದಿನ ಓಪನ್ ಸರ್, ಲೀವ್ ಅನ್ನೋದೇ ಇಲ್ಲ. ಓಕೆ, ನಿಮ್ಮ ಸೋಷಿಯಲ್ ಮೀಡಿಯಾ ಏನಾದ್ರು ಇದೆಯಾ ಸರ್? ಇದೆ ಸರ್, ನಮ್ಮದೇ ಸೋಫಾ ಕಲೆಕ್ಟಿವ್ ಅಂತ ಹೇಳ್ಬಿಟ್ಟು ಇನ್ಸ್ಟಾಗ್ರಾಮ್ ಇದೆ, ಯೂಟ್ಯೂಬ್ ಚಾನಲ್ ಇದೆ, ಫೇಸ್ಬುಕ್ ಇದೆ, ಅದು ಫಾಲೋ ಮಾಡ್ಬೋದು ಸರ್. ಸೊ ವೀಕ್ಷಕರೇ, ಡಿಸ್ಕ್ರಿಪ್ಷನ್ ಅಂಡ್ ಫಸ್ಟ್ ಕಮೆಂಟ್ಸ್ ಅಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಟ್ಟಿರ್ತೀನಿ, ನೀವು ಚಾನಲ್ ಫಾಲೋ ಮಾಡಬಹುದು. ಸೊ ಮೀಡಿಯಂ ಏನೇ ಸೋಫಾಸ್ಗಳು ತಗೊಂಡ್ರು ಕೂಡ ನಿಮಗೆ ಕಂಪ್ಲೀಟ್ ಆಗಿ ನಿಮಗೆ ಇಲ್ಲಿ ಒಂದು ಮಿನಿ ಸೀಟರ್ ಸಿಗ್ತಾ ಇದೆ. ಅಂಡ್ ಪ್ರೀಮಿಯಂ ಸೋಫಾಸ್ಗಳಿಗೆಲ್ಲ ರೆಕ್ಲೈನರ್ ಫ್ರೀ ಸಿಗ್ತಾ ಇದೆ. ಇದಕ್ಕೆ ಏನಾದ್ರು ಟೈಮ್ ಲಿಮಿಟ್ ಅಂತ ಇದೆ? ಹೋಲ್ ಇಯರ್ ಅಲ್ಲೇ ಕೊಡೋಣ ಅಂತ ಇದ್ದೀರಾ ನೀವು ಇದನ್ನ? ನಮ್ಮ ಬ್ರ್ಯಾಂಡ್ ಎಷ್ಟು ದಿನ ಇರುತ್ತೆ ಅಷ್ಟು ದಿನ ಕೊಡ್ತೀನಿ. ಅಷ್ಟು ದಿನ ಕೊಡ್ತೀನಿ. ಸೋಫಾ ಕಲೆಕ್ಟಿವ್ ಯಾವತ್ತೇ ಬಂದರೂ ಕೂಡ ಕೊಡ್ತೀನಿ ಅಲ್ವಾ? ಸೊ ನಿಮಗೆ ರೆಕ್ಲೈನರ್ ಅನ್ನೋದು ಅಂತ ಫ್ರೀ ಅಂತೂ ಇದ್ದೇ ಇರುತ್ತೆ. ಸೊ ನಮ್ಮ ವೀಕ್ಷಕರಿಗೆ ಕ್ವಾಲಿಟಿ ಫರ್ನಿಚರ್ನ ತಗೊಂಬಂದಿರೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನಿಮಗೂ ಕೂಡ ಧನ್ಯವಾದಗಳು ವೀಕ್ಷಕರೇ. ನಮಸ್ಕಾರ.